ಚಿಂತಾಮಣಿರ್ವಿಷ್ಣುತೀರ್ಥೋ ಯತೀಂದ್ರ ಸರ್ವಕಾಮದಃ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅಧಿಕ ಮಾಸದ ಅಂಗವಾಗಿ ನಡೀತಾ ಇರುವಂತಹ ಈ ಒಂದು ಭಾಗವತದ ಜ್ಞಾನಸತ್ರದ 13ನೇ ದಿವಸ ನಾವೆಲ್ಲರೂ ಕೂಡ ಸೇರಿದ್ದೇವೆ. ಷಷ್ಠಸ್ಕಂದದ 2ನೇ ದಿವಸದ ಪ್ರವಚನ ಇನ್ನೊಂದೇ ಪ್ರಾರಂಭ ಆಗ್ತಾ ಇದೆ. ಈ ಒಂದು 13ನೇ ದಿವಸದ ಒಂದು ದಿನದ ಸಂಪೂರ್ಣ ಸೇವೆಯನ್ನು ವಿಷ್ಣುತೀರ್ಥರ ವಂಶೀಯರಿಯಾದಂತಹ ಕೊಪ್ಪಳದಲ್ಲಿ ವಾಸವಾಗಿರುವಂತಹ ಶ್ರೀ ವಿಷ್ಣುತೀರ್ಥಾಚಾರ್ಯ ಅಡವಿ ಇವರು ಸಲ್ಲಿಸಿದ್ದಾರೆ. ಹಾಗೆ ಒಂದು ದಿನದ ಪ್ರವಚನ ಸೇವೆಯನ್ನು ಅನಿಲ್ ಮಾದನೂರು, ಬೆಂಗಳೂರಿನಲ್ಲಿ ವಾಸವಾಗಿರುವಂಥವರು, ಮೂಲತಃ ಮಾದನೂರಿನಲ್ಲಿ ಗ್ರಾಮದ ನಿವಾಸಿಗಳಾಗಿದ್ದಂಥವರು, ಅವರು ಸಲ್ಲಿಸಿದ್ದಾರೆ. ಇವರಿಗೆ ಪರಮಾತ್ಮ ವಿಶೇಷವಾದಂತಹ ಆಯುರಾರೋಗ್ಯಾದಿಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಆಚಾರ್ಯರು ತಮ್ಮ ಪ್ರವಚನವನ್ನು ಪ್ರಾರಂಭ ಮಾಡಬೇಕಾಗಿ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಯಾದಿಕವಯೇ ಮಹ್ಯಂ ತಿಯಂ ಸೂರಯಃ ತೇಜೋ ವಾರಿಮೃತನ್ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ನಿಗಮಕಲ್ಪತರೋರ್ಗಲಿತಂ ಫಲಂ ಶುಕಮುಖಾದಮೃತದ್ರವಸಂಯುತಂ ಪಿಬತ ಭಾಗವತಂ ರಸಮಾಲಯಂ ಮುಹುರಹೋ ರಸಿಕಾಃ ಭುವಿ ಭಾವುಕಾಃ ಯಂ ಪ್ರೌರಜಂದಮನವೇದಮವೇದಕೃತ್ಯಂ ದ್ವೈಪಾಯನೋ ವಿರಹಕಾತುರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದು ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ಯಸ್ಯ ಕಟಾಕ್ಷಮಾತ್ರೇಣ ಬ್ರಹ್ಮರುದ್ರೇಂದ್ರಪೂರ್ವಕಾಃ ಸುರಾಃ ಸ್ವೀಯಪದಾನ್ಯಾಪುಃ ಸಾ ಲಕ್ಷ್ಮೀರ್ಮೇ ಪ್ರಸೀದತು. ಶ್ರೀಮದ್ವಿಷ್ಣುಂಗರಿಷ್ಟಾಮತಿಗುಣಗುರುತಮಃ ಶ್ರೀಮದಾನಂದತೀರ್ಥ ತ್ರೈಲೋಕ್ಯಾಚಾರ್ಯಪಾದೋಜ್ವಲಜಲಜಲಸತ್ಪಾನ್ಸಭೋಸ್ಮಾನ್ ಪುನಂತು. ವಾಚಾಮಿತ್ರಪ್ರಣೇತ್ರೀಃ ತ್ರಿಭುವನಮಹಿತಾ ಶಾರದಾ ಶಾರದೇಂದು ಜ್ಯೋತ್ಸ್ನಾ ಭದ್ರಸ್ಮಿತಶ್ರೀಃ ಧವಲಿತಕುಕುಭಾ ಪ್ರೇಮಭಾರಂಬಭಾರ. ಏನಾಗಾಹಿ ಸಮಸ್ತಶಾಸ್ತ್ರವೃಥನಾ ರತ್ನಾಕರೋ ಲೀಲಯಾ ಯೇನಾ ಖಂಡಿಕುಪಾದ್ಯ ಸರ್ವಸುಪಟತ್ತಮೋ ವಚಸ್ಸಾಯಕೈಃ ಯೇನಾಸ್ಥಾಪಿತಮಧ್ವಶಾಸ್ತ್ರವಿಜಯತ್ತಂಬೋದರಾಮण्डले तं ಸೇವೆ ಜಯತೀರ್ಥವೀರಮನುಷಂ ಮಧ್ವಾಕ್ಯರಾಜಾದೃತಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಯಸ್ಯ ಪ್ರಚಂಡತಪಸಾ ಶ್ರುತಿಗೀತರುತ್ತಃ ತುಷ್ಟೋ ಹರಿಃಕಿಲವಶಂ ವದತಾಮವಾಪ. ಶ್ರೀಮದ್ಭಸನ್ನುತಪಯೋ ನಿಧಿಪೂರ್ಣಚಂದ್ರಃ ಶ್ರೀವಿಷ್ಣುತೀರ್ಥಮುನಿರಾಟ್ ಮುದಮಾತನೋತು. ಸತ್ಯಾಭಿಜ್ಞಕರಾಬ್ಜೋತ್ಥಾನ್ ಪಂಚಾಶದ್ವರ್ಷಪೂಜಕಾನ್ ಸತ್ಯಪ್ರಮೋದತೀರ್ಥಾರ್ಯಾನ್ ನೌಮಿ ನ್ಯಾಯಸುಧಾರತಾನ್. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಸ್ವಸ್ತ್ಯಸ್ತೋಷೇ ಸನ್ಮಂಗಲಾನಿ ಭವಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲಕಲಿಕೃತಕಲ್ಮಷಾಪನೋದರಪಟುತರೆ ಧರ್ಮಾದ್ಯಖಿಲಾರ್ಥಸಾಧಿನೀಭೂತೆ ಶ್ರೀಮದ್ಭಾಗವತೆ ಅದ್ಯಕಥಾಪ್ರಸಂಗೆ ಕಿಂಚಿತ್ ಪೂರ್ವಪ್ರಸಕ್ತಪ್ರಮೇಯಾನುವಾದಃ. ನಯಸ್ಸ ಸಖ್ಯಂ ಪುರುಷೋ ವೇತ್ಯ ಸಖ್ಯುಃ ಸಖಾವಸಂಸಂ ಅಸತಃ ಪುರೇಸ್ಮಿನ್ ಗುಣೋ ಯಥಾ ಗುಣಿನೋ ಅವ್ಯಕ್ತದೃಷ್ಟಿಃ ತಸ್ಮೈ ಮಹೇಶಾಯ ನಮಸ್ಕರೋಮಿ. ವಾರ್ಕ್ಷಿ ಎನ್ನುವ ಕನ್ಯೆಯಲ್ಲಿ ಪ್ರಾಚೇತಸ ಪುತ್ರ ಪ್ರಾಚೀನ ಬರ್ರಿಗಳು ಒಳ್ಳೆಯ ಮಗನನ್ನು ಪಡೆದಿದ್ದಾರೆ. ಅವನಿಗೆ ಮುಂದೆ
ಸೃಷ್ಟಿಯನ್ನು ಮಾಡು ಅಂತ ಹೇಳಿ ಆಜ್ಞೆಯನ್ನು ಮಾಡಿದಾಗ ಹಂಸಗುಹ್ಯ ಮಂತ್ರಗಳಿಂದಾಗಿ ಭಗವಂತನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ನಮಃಪರಾಯ ವಿಹಿತಾಯ ಅನುಭೂತಯೇ ಗುಣತ್ರಯ ಭಾಸ ನಿಬಂಧ ಬಂಧಯೇ ಅದೃಷ್ಟವದ್ಯೇ ಗುಣತತ್ವ ಬುದ್ಧಿ ನಿರ್ವಿತ್ತಮಾನ ಅವಧಿತೆ ಸ್ವಯಂಭುವೇ. ಸ್ತೋತ್ರವನ್ನು ಮಾಡುವಾಗ ಅಂತಾನೆ, ನಾನು ಮುಂದೆ ಸೃಷ್ಟಿಯನ್ನು ಮಾಡಬೇಕಾಗಿದೆ. ಸೃಷ್ಟಿಕರ್ತ ನಾನಲ್ಲ, ನಿಜವಾಗಿಯೂ ಕೂಡ ನನಗೆ ಬ್ರಹ್ಮದೇವರು ಆಜ್ಞೆಯನ್ನು ಮಾಡಿದ್ದಾರೆ. ಆದರೆ ಎಂದೂ ಕೂಡ ಸೃಷ್ಟಿ ಇಲ್ಲದೇ ಇರತಕ್ಕಂತಹ ನಿತ್ಯನಾದ ವ್ಯಕ್ತಿ ಸ್ವಯಂಭುವೆ, ನೀನೇ ಸರ್ವೋತ್ತಮನಾದ ಭಗವಂತ ನೀ ಇದ್ದೀಯಲ್ಲ. ನೀನು ಸರ್ವಂ ಪುಮಾನ್ ವೇದ ಗುಣಾಂಚ ಯಜ್ಞತಃ ನ ವೇದ ಸರ್ವಾಂ ಅನೀಡ್ಯ ಯದೋಪರೋ ಮನಸೋ ನಾಮರೂಪ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್. ಎಲ್ಲ ಕಡೆಯಲ್ಲಿಯೂ ಕೂಡ ವ್ಯಾಪ್ತನಾದ ಭಗವಂತ ನೀನು ನಿತ್ಯನಾಗಿ ಇರುವಿ. ನಿನಗೆ ಸೃಷ್ಟಿ ಇಲ್ಲ, ನಿನಗೆ ಲಯ ಇಲ್ಲ. ನಿತ್ಯನಾದ ಭಗವಂತ ನಿನಗೆ ನಮಸ್ಕಾರವನ್ನು ಮಾಡುತ್ತೇನೆ. ನೀನು ಎಲ್ಲರ ಮನಸ್ಸಿನಲ್ಲಿಯೂ ಕೂಡ ಇದ್ದು ಆ ಮನೋನಿಯಾಮಕವನ್ನು ಮಾಡುವ ಭಗವಂತ ನೀನು. ನನಗೆ ಈಗ ಸೃಷ್ಟಿ ಮಾಡಬೇಕು ಎನ್ನುವ ಮನಸ್ಸು ಬರಬೇಕಾಗಿದೆ. ಮನಯೇವ ಹಿ ಮನುಷ್ಯಾನಾಂ ಕಾರಣಂ ಬಂಧ ಮೋಕ್ಷಯೋ. ಮನಸ್ಸು ಇಲ್ಲದೇನೆ ಯಾವುದೂ ಕೂಡ ಆಗೋದಿಲ್ಲ. ಯಾವುದೇ ಒಂದು ಕೆಲಸ ಆಗಬೇಕಾದರೂ ಕೂಡ ಅದಕ್ಕೆ ಮನಸ್ಸು ಬೇಕು, ಬುದ್ಧಿ ಬೇಕು, ಅದರ ಬಗ್ಗೆ ಜ್ಞಾನ ಬೇಕು. ಮೊದಲು ಜ್ಞಾನ ಬೇಕು, ಜ್ಞಾನ ಇದ್ದಾಗ ಅದಕ್ಕೆ ಮನಸ್ಸು ಕೊಡಬೇಕು, ಆಗ ಒಂದು ಕಾರ್ಯ ಆಗುವುದಕ್ಕೆ ಸಾಧ್ಯ. ಹಾಗಾಗಿ ಮನಸೋಹೋ ನಾಮರೂಪ ರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್. ಎಲ್ಲದಕ್ಕೂ ಕೂಡ ಮನಸ್ಸಿನಲ್ಲಿ ನಿಂತು ಮಾಡುವ ವ್ಯಕ್ತಿ ಭಗವಂತ ನೀನು. ಅಷ್ಟು ಶುದ್ಧವಾದ ಮನಸ್ಸನ್ನು ನೀನು ನನಗೆ ಕೊಡು ಅಂತ ಪ್ರಾರ್ಥನೆಯನ್ನು ಮಾಡ್ತಾರೆ. ಶುದ್ಧವಾದ ಮನಸ್ಸನ್ನು ನೀನು ನನಗೆ ಕೊಡು. ಯಾಕೆಂದರೆ ಪ್ರಜೆಗಳ ಸೃಷ್ಟಿ ಎನ್ನುವುದು ಇದು ಲೋಕಹಿತಕ್ಕಾಗಿ ಮಾಡತಕ್ಕಂತಹ ಒಂದು ಸೃಷ್ಟಿ. ಹಾಗಾಗಿ ಲೋಕಹಿತ ಆಗಬೇಕು ಅನ್ನೋದಾದರೆ ಸತ್ಪ್ರಜರ ಒಂದು ಸೃಷ್ಟಿಯಾಗಬೇಕು. ಸತ್ಪ್ರಜರು ಹುಟ್ಟಬೇಕು ಅನ್ನೋದಾದರೆ ನಿನ್ನ ಅನುಗ್ರಹ ಬೇಕು. ಹಾಗಾಗಿ ಆ ಪ್ರಜೆಗಳ ಸೃಷ್ಟಿಗಾಗಿ ಒಳ್ಳೆಯ ಮನಸ್ಸನ್ನು ನೀನು ಕೊಡು. ಬಹಳ ವಿಚಿತ್ರವಾದದ್ದು. ಅವರು ಸ್ತೋತ್ರ ಮಾಡ್ತಾರೆ, ಎಲ್ಲದಕ್ಕೂ ಕೂಡ ಈ ಶ್ರೇಷ್ಠವಾದ ಒಂದು ಮನಸ್ಸನ್ನು ಏನು ಕೊಟ್ಟಿದ್ದೀಯಲ್ಲ, ಬುದ್ಧಿಯನ್ನು ಕೊಟ್ಟಿದ್ದೀಯಲ್ಲ, ಬುದ್ಧಿಯನ್ನು ಕೊಟ್ಟು ಮನಸ್ಸನ್ನು ಮಾಡ್ತೀಯಲ್ಲ, ಆ ಮನೋವೇಗ, ಆ ಮನಸ್ಸಿಗೆ ಇರತಕ್ಕಂತಹ ಒಂದು ಶಕ್ತಿ ಅತಿ ಅದ್ಭುತವಾದದ್ದು. ಭಗವಂತ ಒಂದೊಂದು ಅವಯವಗಳನ್ನು ಕೊಟ್ಟಿದ್ದಾನೆ, ಒಂದಿಷ್ಟು ಇಂದ್ರಿಯಗಳನ್ನು ಕೊಟ್ಟಿದ್ದಾನಲ್ಲ, ಆ ಅದ್ಭುತವಾದ ಅವಯವಗಳನ್ನು ನಾವು ವಿಚಾರ ಮಾಡ್ತಾ ಹೋದರೆ ಹೇಗಿದೆ ಅನ್ನಿಸ್ತದೆ ಆ ವಸ್ತು. ಇಷ್ಟೆಲ್ಲ ಇದಕ್ಕೆ ಶಕ್ತಿಯನ್ನು ಹೇಗೆ ಕೊಟ್ಟಿದ್ದಾನೆ ಭಗವಂತ ಅಂತ. ಒಂದು ಮನಸ್ಸು ಎಷ್ಟೆಲ್ಲ ಕೆಲಸವನ್ನು, ಕಾರ್ಯವನ್ನು ನಮ್ಮಿಂದಾಗಿ ಮಾಡಿಸ್ತದೆ. ಎಷ್ಟು ಅದ್ಭುತ ಅಲ್ಲ. ಒಂದು ರೋಡು ದಾಟ್ತಾ ಇರುತ್ತೇವೆ, ದೊಡ್ಡದಾಗಿರ್ತಕ್ಕಂತಹ ಹೈವೇ, ಅನೇಕ ವೆಹಿಕಲ್ಗಳು ಬರ್ತಾ ಇರುತ್ತದೆ. ಎರಡೂ ರೋಡು ದಾಟಬೇಕು. ಎರಡೂ ರೋಡು ದಾಟಬೇಕಾದರೆ ಆ ಮನಸ್ಸು ಎಷ್ಟು ರೀತಿಯಲ್ಲಿ ವಿಚಾರ ಮಾಡಿ ಸರಿಯಾದ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆ ಕೆಲಸವನ್ನು ಮಾಡುತ್ತದೆ. ಅಷ್ಟು ದೂರದಲ್ಲಿ ಒಂದು ವೆಹಿಕಲ್ಲು ಎಷ್ಟು ಫಾಸ್ಟಲ್ಲಿ ಬರ್ತಾ ಇದೆ ಅಂತ ಹೇಳಿ ವಿಚಾರ ಮಾಡಿ, ನಾನು ಎಷ್ಟು ಕ್ಷಣದಲ್ಲಿ ಇದನ್ನು ದಾಟಬಹುದು, ಇದು ಎಷ್ಟೊತ್ತು, ಏನೋ ಬಹಳ ವಿಚಾರ ಅಲ್ಲ. ಆ ಗಾಡಿ ಅಲ್ಲಿಂದಾಗಿ ಈ ಪಾಸ್ ಆಗೋದ್ರೊಳಗೇನೆ ಇಷ್ಟೆಲ್ಲ ಬುದ್ಧಿ ವಿಚಾರ ಮಾಡಿ, ಮನಸ್ಸು ವಿಚಾರ ಮಾಡಿ ಏನಾಗ್ತದೆ, ರೋಡ್ ಕ್ರಾಸ್ ಆಗಿರುತ್ತದೆ. ಅದು ಬರಲಿಕ್ಕೆ 1 ನಿಮಿಷ ಬೇಕು. ಈ ರೋಡನ್ನು ದಾಟುವುದಕ್ಕೆ ನನಗೆ ಅರ್ಧ ನಿಮಿಷ ಸಾಕು. ಇನ್ನು ಅರ್ಧ ನಿಮಿಷದಲ್ಲಿ ನಾನು ಆ ರೋಡನ್ನು ಪಾಸ್ ಮಾಡಿರ್ತೇನೆ. ಇಷ್ಟೆಲ್ಲ ವಿಚಾರವನ್ನು ಎಷ್ಟು ಕ್ಷಣದಲ್ಲಿ ಮಾಡ್ತದೆ ವಿಚಾರ ಮಾಡಿಕೊಳ್ಳ್ರು. ಬಹಳ ಸಮಯ ಬೇಕಾ? ಏನೂ ಕಾರಣ ಇಲ್ಲ. ಒಂದು ಫ್ಲಾಶ್ಚರ್ ಆಫ್ ಸೆಕೆಂಡ್ ಅಷ್ಟೇ ಅದು. ಅಷ್ಟರಲ್ಲೇನೆ ಇಷ್ಟೆಲ್ಲವನ್ನೂ ಕೂಡ ಮನಸ್ಸು ಬುದ್ಧಿ ಮಾಡಿ ಹಾಕ್ತದೆ. ಎಷ್ಟು ಬುದ್ಧಿಗೆ ಭಗವಂತ ಶಕ್ತಿಯನ್ನು ಕೊಟ್ಟಿರಬಹುದು ಅನ್ನೋದನ್ನು ನಾವು ವಿಚಾರ ಮಾಡಬೇಕು. ನಾವು ಹಾಗೆ ಸುಮ್ಮನೆ ದಿವಸ ಕಾರ್ಯವನ್ನು ಮಾಡ್ತಾ ಇರುತ್ತೇವೆ, ಅದರ ಬಗ್ಗೆ ನಮಗೆ ವಿಚಾರ ಇರೋದಿಲ್ಲ.
ಆದರೆ ಒಂದು ರೋಡ್ ಕ್ರಾಸ್ ಮಾಡಬೇಕಾದ್ರೆ ಇಷ್ಟೆಲ್ಲ ಮನಸ್ಸು ಬುದ್ಧಿ ವಿಚಾರ ಮಾಡಿ ಒಂದು ಹೆಜ್ಜೆಯನ್ನು ಇಟ್ಟಿರ್ತದೆ. ಅಷ್ಟೆಲ್ಲ ಬುದ್ಧಿಗೆ ಆ ಶಕ್ತಿಯನ್ನು ಕೊಟ್ಟ ವ್ಯಕ್ತಿ ಯಾರು, ಅಷ್ಟೆಲ್ಲ ಅಷ್ಟು ಶಕ್ತಿ ಹೇಗೆ ಬಂತು ಅನ್ನೋದನ್ನು ನಾವು ನಿಜವಾಗಿಯೂ ಕೂಡ ವಿಚಾರವನ್ನು ಮಾಡಬೇಕು. ಒಂದು ಸೆಕೆಂಡ್ ಕಣ್ಣು ಮುಚ್ಚಿದರೆ ಇಡೀ ಜಗತ್ತೇ ಕಣ್ಮರೆಯಾಗಿ ಹೋಗ್ತದೆ. ಆದರೆ ಅದೇ ಒಂದು ಸೆಕೆಂಡಿನಲ್ಲಿ ಇಡೀ ಜಗತ್ತನ್ನೇ ಭಗವಂತ ನಮಗೆ ತೋರಿಸ್ತಾನೆ. ಒಂದೊಂದು ಸೆಕೆಂಡಿನಲ್ಲಿಯೂ ಕೂಡ ಭಗವಂತ ಆ ಯಾವ ಇಂದ್ರಿಯಗಳಲ್ಲಿ ಕಣ್ಣಿನಲ್ಲಿ ಇದ್ದು ನಮಗೆ ಜಗತ್ತನ್ನು ತೋರಿಸ್ತಾನೆ. ಹಾಗಾಗಿ ಅವರು ಅಂತಾರೆ, ಯದೋ ಪರಾಮೋ ಮನಸೋ ನಾಮರೂಪಸ್ಯ ದೃಷ್ಟಿ ಸ್ಮೃತಿ ಸಂಪ್ರಮೋಷಾತ್. ಎಲ್ಲವನ್ನೂ ಕೂಡ ಕೊಟ್ಟು ರಕ್ಷಣೆಯನ್ನು ಮಾಡುವವನು ನೀನು. ಸಂಪ್ರಮೋಷ, ಚೆನ್ನಾಗಿ ಮೋಷ, ನಮ್ಮನ್ನು ರಕ್ಷಣೆಯನ್ನು ಮಾಡ್ತೀಯ. ದೃಷ್ಟಿಯನ್ನು ಕೊಡ್ತೀಯ, ದೃಷ್ಟಿಯನ್ನು ಕೊಟ್ಟು ಆ ದೃಷ್ಟಿಗೆ ಸರಿಯಾದ ಮನಸ್ಸಿಗೆ ನಿಯಮನವನ್ನು ಮಾಡ್ತೀಯ. ದೃಷ್ಟಿ ತೋರಿಸ್ತದೆ, ದೃಷ್ಟಿ ತೋರಿಸಿದ್ದನ್ನ ಮನಸ್ಸು ಊಹೆ ಮಾಡಿಕೊಂಡು ಕೆಲಸವನ್ನು ಮಾಡುತ್ತದೆ. ಇಷ್ಟೆಲ್ಲವನ್ನು ಕೂಡ ನಾವು ವಿಚಾರ ಮಾಡೋದಿಲ್ಲ. ಆಗಿದೆ ಇಷ್ಟು ಮಾತ್ರ ಖರೆ ಅಷ್ಟೇ. ಒಂದು ಕೆಲಸ ಆಗಿದೆ ಅನ್ನೋದನ್ನು ಮಾತ್ರ ನಾವು ವಿಚಾರ ಮಾಡ್ತೇವೆ ಹೊರತಾಗಿ ಭಗವಂತ ಒಂದು ಸೆಕೆಂಡಿನಲ್ಲಿ ಇಷ್ಟೆಲ್ಲವನ್ನೂ ಕೂಡ ಇಂದ್ರಿಯಗಳಲ್ಲಿ ನಿಂತು ಅವುಗಳನ್ನು ಮಾಡಿಸ್ತಾನೆ ಎನ್ನುವುದು ನಮಗೆ ಇಲ್ಲ. ಆದರೆ ಆ ಹಂಸಗುಖ್ಯ ಮಂತ್ರಗಳಿಂದಾಗಿ ಆ ದಕ್ಷರು ತಿಳಿಸಿಕೊಡುತ್ತಾರೆ, ಭಗವಂತ ಅದ್ಭುತವಾದ ಕಾರ್ಯವನ್ನು ನೀನು ನನ್ನಲ್ಲಿ ನಿಂತು ಮಾಡಿಸ್ತೀಯ. ಭಾಗವತದಲ್ಲಿ ಎಲ್ಲರಿಗೂ ಕೂಡ ಮನಸ್ಸು ಇದೆ, ಎಲ್ಲರೂ ಕೂಡ ಭಾಗವತವನ್ನು ಕೇಳ್ತಾ ಇದ್ದೇವೆ, ಇದರ ಕಡೆಯಲ್ಲೇನೆ ಲಕ್ಷ್ಯ ಇದೆ. ಆದರೂ ಕೂಡ ಒಂದು ನಿಮಿಷ, ಒಂದು ಸೆಕೆಂಡು ನಮ್ಮ ಚರ್ಮದ ಮೇಲೆ ಒಂದು ಇರುವೆ ಹೋಯಿತು ಅಂದರೆ ಅದರ ಧ್ಯಾನವನ್ನು ಭಗವಂತ ನಮಗೆ ಮಾಡಿಸ್ಕೊಡ್ತಾನೆ. ನಾವು ಕೇಳ್ತಾ ಇದ್ದೀವಿ, ಲಕ್ಷ್ಯ ಇಲ್ಲಿ ಇದೆ, ಆದರೂ ಕೂಡ ಒಂದು ನಿಮಿಷ ಏನಾದರೂ ಒಂದು ಸೆಕೆಂಡಿನಲ್ಲಿ ನಮಗೆ ಒಂದು ಇರುವೆ ನಮ್ಮ ಚರ್ಮದ ಮೇಲೆ ಹೋಗ್ತಾ ಇತ್ತು ಅಂದರೆ ಅದರ ಜ್ಞಾನ ನಮಗೆ ಆಗ್ತದೆ, ಅದರ ಸ್ಪರ್ಶ ಆಗ್ತದೆ. ಅದನ್ನು ಓಡಿಸಬೇಕು ಅಂತ ಹೇಳಿ ಬುದ್ಧಿ ಹೇಳ್ತದೆ, ಅದೇ ಫ್ಲಾಸ್ಟರ್ ಆಫ್ ಸೆಕೆಂಡಿನಲ್ಲೇನೆ ಕೈ ಅಲ್ಲಿಗೆ ಹೋಗಿ ಹಿಂಗೆ ಮಾಡ್ತದೆ. ಇಷ್ಟೆಲ್ಲ ಯಾರಿಗೆ ಕೊಟ್ಟಿದ್ದು ಇದನ್ನು? ನಾವು ಹೇಳಿದ್ದೀವ, ಒಬ್ಬೊಬ್ಬರಿಗೆ ಒಂದೊಂದು ಹೇಳ್ಕೊಳ್ತಾ ಹೋದಿವ. ಚರ್ಮ ಬಂದು ಮನಸ್ಸಿಗೆ ಹೇಳಿತು, ಮನಸ್ಸು ಹೋಗಿ ಬುದ್ಧಿಗೆ ಹೇಳಿತು, ಬುದ್ಧಿ ಹೋಗಿ ಕೈಗೆ ಹೇಳಿತು, ಕೈ ನಂತರದಲ್ಲಿ ಅದನ್ನು ಹೋಗಲಾಡಿಸ್ತು. ಇಲ್ಲ, ಫ್ಲಾಸ್ಟರ್ ಆಫ್ ಸೆಕೆಂಡ್ ಅಷ್ಟೇ. ಆ ಇರುವೆ ಬಂದು ಎರಡನೇ ಕ್ಷಣದಲ್ಲೇನೆ ಅದು ನನ್ನ ಮೈ ಮೇಲೆ ಇಲ್ಲ. ಇಷ್ಟೆಲ್ಲವನ್ನು ಕೂಡ ಮಾಡಿಸುವ ಶಕ್ತಿ ಯಾರಲ್ಲಿದೆ? ಅದು ಭಗವಂತನಲ್ಲಿ ಇದೆ. ಅದನ್ನು ಭಗವಂತ ನಮ್ಮಲ್ಲಿ ಇದ್ದು ಮಾಡಿಸ್ತಾನೆ. ಭಾಗವತ ಬೇಕಾಗೇ ಇಲ್ಲ, ಭಗವಂತನ ತತ್ವಜ್ಞಾನವನ್ನು ತಿಳಿದುಕೊಳ್ಳುವುದಕ್ಕಾಗಿ. ಆ ಹಂಸಗುಖ್ಯ ಮಂತ್ರದಲ್ಲಿ ಹೇಳುವ ಹಾಗೆ ನಮ್ಮಲ್ಲಿ ಇದ್ದ ಏನು ಇಂದ್ರಿಯಗಳಿಂದಾಗಿ ಮಾಡುವ ಕರ್ಮಗಳ ಬಗ್ಗೆ ನಾವು ಜ್ಞಾನವನ್ನು ಮಾಡಿಕೊಂಡ್ರೆ ಸಾಕು, ಭಗವಂತನ ತತ್ವಜ್ಞಾನ ಆಗಿ ಹೋಗ್ತದೆ. ಅಷ್ಟೆಲ್ಲವನ್ನು ಕೂಡ ನಮಗೆ ಈ ಹಂಸಗುಖ್ಯ ಮಂತ್ರಗಳಿಂದಾಗಿ ತಿಳಿಸಿಕೊಡ್ತಾನೆ. ನನಾಮ ರೂಪಾಣಿ ಚ ಜನ್ಮ ಕರ್ಮಭಿಃ ಭೇಜೇ ಸಮಹ್ಯಂ ಪರಮ ಪ್ರಸೀದತಾಂ. ಅವರು ಅಂತಾರೆ, ಯೋ ಅನುಗ್ರಹಾರ್ಥಂ ಭಜತಾಂ ಪಾದಮೂಲಂ ನನಾಮ ರೂಪ ಭಗವಾನ್ ಅನಂತಃ. ನಿನಗೆ ಹೇಗಿದ್ದೀಯೇ ಗೊತ್ತಾ? ನಿನಗೆ ಹೆಸರು ಇಲ್ಲ, ನಾಮ ಇಲ್ಲ, ರೂಪ ಇಲ್ಲ, ಗುಣಗಳೂ ಇಲ್ಲ. ನಾಮ ರೂಪ ಗುಣಕರ್ಮ ಜನ್ಮವಾ. ನಾಮ ಇಲ್ಲ, ರೂಪ ಇಲ್ಲ, ಗುಣ ಇಲ್ಲ. ಏನು ಹಾಗಾದರೆ ಒಂದು ಮೂರ್ತಿನ ಇದು? ಪಾಪ ಅವ್ರು ನಿನ್ನೆ ಮಾಡಿದ್ರಲ್ಲ ಗಾಡಿ ಮುಂದೆ ನಿಂತ್ಕೊಂಡು, ಹಾಗಾಗಿ ಅವರೆಲ್ಲ ಹೇಳೋದು ಅದನ್ನು. ನಾಮ ರೂಪ, ಅವರಲ್ಲಿ ರೂಪ ಇಲ್ಲರಿ, ಭಗವಂತನಿಗೆ ರೂಪ ಇಲ್ಲ ಅವರಿಗೆ. ಅವನಲ್ಲಿ ಗುಣಗಳು ಕೂಡ ಇಲ್ಲ. ನಾಮ ರೂಪ ಗುಣಕರ್ಮ ಜನ್ಮವ, ಕರ್ಮ ಇಲ್ಲ, ಜನ್ಮ ಇಲ್ಲ ಭಗವಂತನಿಗೆ ಅಂತ ಹೇಳಿ ಅವರು ಹೇಳುತ್ತಾರೆ. ಆದರೆ ಭಾಗವತವೂ ಕೂಡ ಅದನ್ನೇ ಹೇಳುತ್ತದೆ, ನಾಮ ರೂಪ ಅಂತ ಹೇಳ್ತದೆ. ಭಗವಂತನಿಗೆ ನಾಮ ಇಲ್ಲ, ರೂಪ ಇಲ್ಲ, ಗುಣಗಳು ಇಲ್ಲ, ದೋಷ ಇಲ್ಲ. ದೋಷ ಇಲ್ಲ ಸರಿ, ಆದರೆ ಗುಣಗಳು ರೂಪಗಳು ಇವೆಲ್ಲ. ಅದಕ್ಕೆ ಹೇಳ್ತದೆ ನನಾಮ ರೂಪಾಣಿ ಚ ಜನ್ಮ ಕರ್ಮಭಿಃ. ನಾಮರೂಪಗಳು ಇಲ್ಲ ಅಂದರೆ ಏನು ಅರ್ಥ? ನಮ್ಮಂತೆ ಪ್ರಾಕೃತವಾದ ಭಗವಂತನಿಗೆ ದೇಹ ಇಲ್ಲ, ಅಪ್ರಾಕೃತವಾದ ದೇಹ. ನಮ್ಮದೆಲ್ಲದೂ ಕೂಡ ನಾಶವಾಗ್ತಕ್ಕಂತಹ ದೇಹ. ಆದರೆ ಭಗವಂತನಿಗೆ ನಾಶವಾಗುವ ದೇಹ ಇಲ್ಲೇ ಇಲ್ಲ ಅವನದು. ಇನ್ನು ಅವನಿಗೆ ಹೆಸರು ಇಲ್ಲ, ನಾಮ ಇಲ್ಲ. ಇಲ್ರಿ, ನಿನ್ನೆ ತಾನೇ ಹೇಳಿದ್ರಿ, ಎಲ್ಲ ನಾಮಗಳು ಕೂಡ ಭಗವಂತನ ನಾಮಗಳೇ. ಜಗತ್ತಿನಲ್ಲಿ ಏನು ಒಂದು ಶಬ್ದ ಇದೆಯೋ ಆ ಎಲ್ಲ ಶಬ್ದವೂ ಕೂಡ ಭಗವಂತನನ್ನೇ ತಿಳಿಸಿಕೊಡುತ್ತದೆ. ಈ ಯಾವ ಅಕ್ಷರಗಳು ಬೇಡ, ವರ್ಣಗಳು ಬೇಡ, ಧ್ವನಿಯೂ ಕೂಡ ಭಗವಂತನನ್ನು ತಿಳಿಸಿಕೊಡುತ್ತದೆ ಅಂತ ಹೇಳುತ್ತದೆ. ಧ್ವನಿ ಭಗವಂತನನ್ನು ತಿಳಿಸಿಕೊಡುತ್ತದಂತೆ. ಹಾಗಾಗಿ ಆದರೂ ಕೂಡ ಭಾಗವತ ಹೇಳ್ತದೆ ನನಾಮ ರೂಪ, ಅವನಿಗೆ ಹೆಸರು ಇಲ್ಲ ಅಂತ ಹೇಳ್ತು.
ಏನು ಹೆಸರು ಇಲ್ಲ ಅಂದರೆ ನಿರರ್ಥಕವಾದ ಹೆಸರು ಇಲ್ಲ ಅಷ್ಟೇ ಭಗವಂತನಿಗೆ. ನಮ್ಮ ಹೆಸರು ಇದೆ, ನಮಗೆ ಹೆಸರಿಗೆ ತಕ್ಕ ಹಾಗೆ ನಾವಿಲ್ಲ. ಆದರೆ ಭಗವಂತ ಯಾವ ನಾಮವನ್ನು ಅವನನ್ನು ಕರಿತೇವೋ ಆ ಹೆಸರಿಗೆ ತಕ್ಕ ಹಾಗೆ ಭಗವಂತ ಇದ್ದಾನಷ್ಟೆ. ಆ ನಿಟ್ಟಿನಲ್ಲಿ ಅವನಿಗೆ ನಾಮರೂಪ ಗುಣಕರ್ಮ ಏವ. ಗುಣ ಪ್ರಾಕೃತವಾದ ಗುಣಗಳು ಅವನಲ್ಲಿ ಇಲ್ಲ, ಅಪ್ರಾಕೃತವಾದ ಗುಣಗಳ ರೂಪ ಸಮೂಹ ಅದು ಭಗವಂತ ಅಷ್ಟೇ. ನಮ್ಮಲ್ಲಿ ಗುಣಗಳು ಬಂದು ಹೋಗ್ತದೆ, ಆದರೆ ಗುಣಗಳು ಬಂದು ಹೋಗುವುದಲ್ಲ ಅವನಲ್ಲಿ, ಅದು ಗುಣದ ರೂಪ, ಗುಣ ಸ್ವರೂಪ ಅವನು ಭಗವಂತ. ಹೇಗಿದೆ ನೋಡ್ರಿ. ಈ ನಿಟ್ಟಿನಲ್ಲಿ ನಮಗೆ ಭಗವಂತನ ಸ್ತೋತ್ರವನ್ನ ಮಾಡಿದ್ದಾನೆ. ಅಸಿಕ್ನಿಯನ್ನ ಮದುವೆಯನ್ನು ಮಾಡಿಕೊಂಡಿದ್ದಾನೆ. ಪ್ರಜೆಗಳ ಸೃಷ್ಟಿಯನ್ನು ಮಾಡಬೇಕು ಅಂತ ಹೇಳಿ ಇಚ್ಛೆಯನ್ನ ಪಟ್ಟು ಅವನು ಪ್ರಜೆಗಳ ಸೃಷ್ಟಿಯನ್ನು ಮಾಡುವುದಕ್ಕೆ ಪ್ರಾರಂಭವನ್ನ ಮಾಡ್ತಾ ಇದ್ದಾನೆ. ಆಗ ಆ ಅಸಿಕ್ನಿಯಲ್ಲಿ 10,000 ಮಕ್ಕಳನ್ನು ಪಡೆದಂತೆ. ಅದೆಲ್ಲವೂ ಕೂಡ ಭಗವದ್ ಅನುಗ್ರಹ ಅಷ್ಟೇ. ಹೇಗೆ ಆಚಾರ್ಯ ಅಂತ ಕೇಳಬೇಡ್ರಿ, ಅದೆಲ್ಲವೂ ಕೂಡ ಭಗವದ್ ಅನುಗ್ರಹ ಅಷ್ಟೇ. ಮಾಡಬೇಕು ಅಂತ ಭಗವಂತನಿಗೆ ಇಚ್ಛೆ ಬಂತು, ಇವನಿಗೆ ಬುದ್ಧಿ ಕೊಟ್ಟ. ಒಂದು ಕ್ಷಣದಲ್ಲಿ 10,000 ಮಕ್ಕಳನ್ನು ಪಡೆದಿದ್ದಾನೆ. ಅವರಿಗೆಲ್ಲರಿಗೂ ಕೂಡ ಹೆಸರಿಡಬೇಕಲ್ರಿ. ಸುಲಭನ ಅದೇನಾದರೂ ಕೂಡ. ಒಂದು ಹೆಸರಿಡಬೇಕಾದ್ರೆ ಎಷ್ಟೋ ವಿಚಾರ ಮಾಡಿರ್ತೀವಿ. ಇಡೀ ಎಲ್ಲ ಆ ಹೆಸರಿನ ಪುಸ್ತಕಗಳನ್ನೆಲ್ಲ ತೊಗೊಂಬಂದು 4 ಬಾರಿ ತಿರುಗಿ ಹಾಕಿರ್ತೀವಿ, ಅದನ್ನು ಯಾವ್ದು ಹೆಸರಿಡಲಿ ಯಾವ್ದು ಹೆಸರಿಡಲಿ ಅಂತ ಹೇಳಿ. ಒಂದು ಮಗುಗೆ ಇಷ್ಟು ಹೆಸರಿಡಬೇಕಾದ್ರೆ ಎಷ್ಟು ವಿಚಾರ ಮಾಡ್ತೀವಿ. 10,000 ಜನ ಏನಂತ ಹೆಸರಿಡಬೇಕು? ಅಷ್ಟೇ ಅಲ್ಲದೇನೆ ಒಬ್ರನ್ನ ಕರೆದ್ರೆ ಒಬ್ರಿಗೂ ಸಿಟ್ಟು ಬರ್ತದ್ರಿ. ಯಾರಾದರೂ ಕೂಡ ಒಂದೇ ಹೆಸರಿಟ್ಟಿದ್ವಿ, ಅದೇ ಬಹಳ ಪ್ರೀತಿಯಿಂದಾಗಿ ಅವನ್ನೇ ಕರಿತಾ ಇದ್ವಿ ಅಂದ್ರೆ ಮತ್ತೆ ಸಿಟ್ಟು ಬರ್ತದೆ ಮಕ್ಕಳಿಗೆ. ಅವನ್ನೇ ಕರಿತಾ ನಮ್ಮಪ್ಪ ನಮ್ಮನ್ನು ಕರೆಯೋದೇ ಇಲ್ಲ ಅಂತ ಹೇಳಿ. ಹೀಗೆಲ್ಲ ಇರುತ್ತದೆ. ಹೀಗಾಗಿ ವಿಚಾರ ಮಾಡಿದ್ರೆ ಎಲ್ಲಿ ಹುಡುಕೋತ ಹೋಗ್ಲಿ ಅಂದ್ರೆ 10,000 ಹೆಸರು ವಿಷ್ಣು ಸಹಸ್ರನಾಮ ಇಟ್ಟರೂ ಕೂಡ 1000 ಹೆಸರು ಅಷ್ಟೇ ಸಿಗ್ತದೆ. ಮತ್ತು ಅದನ್ನೇ 10 ಬಾರಿ ಇಡಬೇಕಾಗ್ತದೆ ಅಷ್ಟೇ. ಹಾಗಾಗಿ ಏನು ವಿಚಾರ ಮಾಡೋದು, ಏನು ತಲೆನೇ ಕಳಿಸ್ಕೊಳ್ಳಿಲ್ಲ. ಎಲ್ಲರಿಗೂ ಕೂಡ ಒಂದೇ ಹೆಸರು ಇಟ್ಬಿಟ್ಟ, ಹರ್ಯೇಶ್ವರು ಅಂತ ಇಟ್ಬಿಟ್ಟ ಅಷ್ಟೇ. ಕರೆದ್ರೆ ಒಮ್ಮೆಲೆಗೆ ಎಲ್ಲರೂ ಬರಬೇಕು ಅಷ್ಟೇ ಮಕ್ಕಳು. ಹರ್ಯೇಶ್ವ ಅಂದರೆ ಸಾಕು, ಎಲ್ಲ ಮಕ್ಕಳು ಕೂಡ ಬರಬೇಕು. ಹಾಗೆ ಒಂದೇ ಹೆಸರನ್ನ ಅವರಿಗೆ ಇಟ್ಟು ಬಿಟ್ಟಿದ್ದಾನೆ. ಇಟ್ಟು ಅವರಿಗೆ ಹೇಳಿದ ಭಗವಂತನ ಆಜ್ಞೆ, ಹಾಗಾಗಿ ನೀವು ಕೂಡ ಪ್ರಜೆಗಳ ಸೃಷ್ಟಿಯನ್ನು ಮಾಡ್ರಿ ಅಂತ ಹೇಳಿ ಆಜ್ಞೆಯನ್ನ ಮಾಡಿದ್ದಾನೆ. ಆಯಿತು ಅಂದರು. ಪ್ರಜೆಗಳ ಸೃಷ್ಟಿ ಆಗಬೇಕಾದ್ರೆ ಒಳ್ಳೆ ಮದುವೆಯನ್ನು ಮಾಡಿಕೊಳ್ಳಬೇಕು. ಹಾಗಾಗಿ ನಾವು ಕನ್ಯೆಯರನ್ನ ವೀಕ್ಷಣೆಯನ್ನು ಮಾಡಿಕೊಂಡು ಬರೋಣ ಅಂತ ಹೇಳಿ 10,000 ಜನರು ಕೂಡ ಹೊರಟಿದ್ದಾರೆ. ಹೊರಟ ಸಂದರ್ಭದಲ್ಲಿ ಅಲ್ಲಿ ನಾರದರು ಸಿಕ್ಕಿದ್ದಾರೆ. ನಾರದರನ್ನ ಭೇಟಿಯಾದರು. ನಾರದರು ಕೇಳಿದರು, ಏನು ಮಾಡ್ತಾ ಇದ್ದೀರಿ? ಇವರು ಹೇಳ್ತಾರೆ, ಇಲ್ಲ ನಾವೆಲ್ಲರೂ ಕೂಡ ನಮ್ಮ ತಂದೆಯ ಆಜ್ಞೆ, ಹೀಗಾಗಿ ನಾವು ಒಳ್ಳೆಯ ಪ್ರಜರನ್ನು ಪಡೆಯಬೇಕು, ಹಾಗಾಗಿ ಕನ್ಯೆಯರನ್ನು ಹುಡುಕ್ತಾ ಹೊರಟಿದ್ದೀವಿ ಅಂದರು. ಅವರು ಅಂದರು, ಸರಿ, ನೀವು ಕೇವಲ ಈ ಯಾವ ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿ ಏನು ಪುರುಷಾರ್ಥ ಇದೆ ಅಂತಾರೆ. ನಿಮ್ಮ ತಂದೆ ಹೇಳಿದರು ಅಂತ ಹೇಳಿ ಗೃಹಸ್ಥರಾಗಿ ಮಕ್ಕಳು ಮದುವೆ ಅಂತ ಹೇಳಿ ಇದರಲ್ಲೇನೆ ಕಾಲ ಕಳೀತಾ ಇದ್ದೀರಲ್ಲ, ಏನಾದರೂ ಕೂಡ ಸ್ವಲ್ಪ ನಿಮಗೆ ಜ್ಞಾನ ಇದೆಯಾ ಅಂದರು. ಅವರಂದ್ರು, ಏನು ಕೇಳ್ರಿ ಅಂದರು. ಅವರು ಹೇಳ್ತಾರೆ, ಅದೃಷ್ಟವಂತಂ ಭೂಮೇಹೇ ಯುವಂ ಬಾಲಿಶಾ ಬಾಲಾಹ ತಥೈಕ ಪುರುಷಂ ರಾಜ್ಯಂ ಬಿಲಂ ಚ ಅದೃಷ್ಟ ನಿರ್ಗಮಂ. ತಥೈವ ಏಕಪುರುಷಂ ರಾಜ್ಯಂ, ಒಬ್ಬನೇ ರಾಜನಾಗಿ ಇರತಕ್ಕಂಥ ಒಂದು ರಾಜ್ಯ ಇದೆ. ಅದು ಯಾವುದು ಕೊಡ್ತ? ಬಿಲಂ ಅದೃಷ್ಟ ನಿರ್ಗಮಂ, ಒಂದು ಬಿಲ ಇದೆ. ಆ ಬಿಲದಲ್ಲಿ ಹೋದರೆ ಮತ್ತೆ ಹೊರಗೆ ಬಡಲಿಕ್ಕೆ ಆಗೋದಿಲ್ಲ, ಅಂತಹ ಬಿಲ ಇದೆ. ಅದರ ಬಗ್ಗೆ ನಿಮಗೇನಾದರೂ ಕೂಡ ಗೊತ್ತಾ? ಬಹುರೂಪಾಂ ಸ್ತ್ರೀಯಾಂ ಚಾಪಿ ಪುಂಸಾಂ ಪುಂಚಲೀಪತಿಂ, ಬಹುರೂಪವುಳ್ಳ ಒಬ್ಬ ಹೆಂಗಸು ಇದ್ದಾಳೆ, ಅವಳ ಬಗ್ಗೆ ನಿಮಗೆ ಗೊತ್ತಿದೆಯಾ? 25 ಜನ ವಾಸ ಮಾಡುವ ಒಂದು ಮನೆ ಇದೆ, ಅದರ ಬಗ್ಗೆ. ವಿಚಿತ್ರವಾಗಿ ಮಾತನಾಡತಕ್ಕಂತಹ ಒಂದು ಹಂಸ ಪಕ್ಷಿ ಇದೆ, ಅದರ ಬಗ್ಗೆ ಏನಾದರೂ ಕೂಡ ನಿಮಗೆ ಗೊತ್ತಾ? ತೀಕ್ಷ್ಣವಾದ ಒಂದು ಚಕ್ರ, ಅದರ ಬಗ್ಗೆ ಗೊತ್ತಾ? ಅವರಂದ್ರು, ಏನೂ ಗೊತ್ತೇ ಇಲ್ಲ, ನಮ್ಮಪ್ಪ ಸಾಲಿಗೆ ಹಾಕಲಿಲ್ಲ, ನಮ್ಮನ್ನು ಹುಟ್ಟಿಸಿದ, ಊಟಕ್ಕೆ ಹಾಕಿದ, ಮದುವೆ ಮಾಡ್ಕೊಂಡು ಹೋಗ್ರಿ ಅಂತ ಕಳಿಸಿದ ಅಷ್ಟೇ. ಹಿಂದಕ್ಕೆಲ್ಲ ಹಾಗೆ ಇತ್ತು ಅಷ್ಟೇ. ಮನೆಗೆ ಊಟಕ್ಕೆ ಹಾಕ್ತಿದ್ರು, ವಯಸ್ಸು ಬಂತು ಅಂದ್ರೆ ಮದುವೆ ಮಾಡ್ತಿದ್ರು ಅಷ್ಟೇ. ವಿದ್ಯೆ ಅವೆಲ್ಲವೂ ಕೂಡ ಕೆಲವರಿಗೆ ಮಾತ್ರ ಅಂತಿತ್ತು ಅಷ್ಟೇ. ಹೀಗಾಗಿ ಇವರು ಅಂದರು, ನಮಗೇನೂ ಕೂಡ ಇದ್ರ ಬಗ್ಗೆ ಜ್ಞಾನನೇ ಇಲ್ಲ ಅಂದರು. ಅವರಂದರು, ಹುಟ್ಟಿದ್ದೇ ಅದರ ಸಲುವಾಗಿ, ಜ್ಞಾನೇನೈವ ಪರಂಪದಂ, ಮನುಷ್ಯ ಜನ್ಮ ಬಂದಾಗ ಜ್ಞಾನವನ್ನು ಮಾಡಿಕೊಳ್ಳಬೇಕು. ಅದನ್ನೆಲ್ಲ ಬಿಟ್ಟು ಸಂಸಾರಿಗಳಾಗ್ತೀರಿ ಅಂದ್ರೆ ಏನು ಹೇಳಬೇಕು ಅಂದರು. ಹಾಗಾದ್ರೆ ಏನು ಮಾಡೋಣ? ಏನು ಮಾಡಬೇಡ್ರಿ, ಜ್ಞಾನಿಗಳಾಗ್ರಿ ಅಂದರು. ಸರಿ, ಹಾಗಾದ್ರೆ ನೀವೆಲ್ಲ ಪ್ರಶ್ನೆ ಕೇಳಿದ್ರಲ್ಲ, ಅದಕ್ಕೆ ಉತ್ತರಾರು ಕೂಡ ಹೇಳ್ರಿ ಅಂದ್ರು ಅವರು.
ಉತ್ತರ ಹೇಳ್ರಿ ಬೇಕಾರೆ ನಿಮ್ಮ ಸೇವಕರಾಗಿ ಬಿಡುತ್ತೇವೆ. ಆಯಿತು ಅಂತ ಹೇಳಿ ಭೂಕ್ಷೇತ್ರಂ ಭೂಮಿ ಸಂತ್ಯಂ ಯದಾನಾದಿ ಬೀಜಂ ಏಕೋ ಐಶ್ವರ್ಯಮಸ್ತುತ್ವ ಭಗವಾನ್ ಸ್ವಾಶ್ರಯ ಪರಹ. ಭೂಮಿಯ ಅಂತ್ಯ ಅದು ಏನು ಅಂದರೆ ಲಿಂಗದೇಹ ಭಂಗ ಆಗುವ ಒಂದು ಜ್ಞಾನ ನಿಮಗೆ ಗೊತ್ತಾ? ಹೇಗೆ ಕೇಳ್ತಾರೆ. ಭೂಮಿಯ ಅಂತ್ಯ ಅಂದರೆ ಭೂಮಿ ಅಂದರೆ ಇದೆ, ಪಂಚಮಹಾಭೂತಗಳಿಂದಾಗಿ ಕೂಡಿರತಕ್ಕಂತಹ ದೇಹ. ಅದರಲ್ಲಿಯೂ ಕೂಡ ಪಂಚಮಹಾಭೂತಗಳು ಉಂಟು, ಇದರಲ್ಲಿಯೂ ಕೂಡ ಪಂಚಮಹಾಭೂತಗಳು ಉಂಟು. ಪಂಚಮಹಾಭೂತಗಳಿಂದಾಗಿ ಕೂಡಿದ ಈ ಭೂಮಿ ಏನಿದೆಯಲ್ಲ, ಇದರ ಅಂತ್ಯ ಅಂದರೆ ಲಿಂಗದೇಹ. ಆ ಲಿಂಗದೇಹ ಕೊನೆಯನ್ನ ಆಗುವ ಒಂದು ಉಪಾಯ ನಿಮಗೆ ಗೊತ್ತಾ? ಇದಕ್ಕೆ ಅನೇಕ ದೇಹಗಳು ಉಂಟ್ರಿ. ನಮಗೆ ಕಾಣಿಸ್ತಾ ಇರತಕ್ಕಂತಹದ್ದು ಇದು ಕೊನೆಯದಾಗಿರ್ತಕ್ಕಂತಹ ಆವರಣ. ಇದು ಇದರೊಳಗೆ ಅನಿರುದ್ಧ ಶರೀರ ಉಂಟು, ಅದರೊಳಗೆ ಲಿಂಗದೇಹ ಉಂಟು. ಹೀಗೆಲ್ಲವೂ ಕೂಡ ಆ ಲಿಂಗದೇಹ ಭಂಗವನ್ನು ಮಾಡಿಕೊಂಡಾಗ ವಿರಜಾನದಿ ಸ್ಥಾನೇನ ಲಿಂಗಭಂಗಂ ಪ್ರಾಪಯಿತ್ವ. ಈ ಯಾವ ದೇಹಗಳಿದೆಯಲ್ಲ, ಭೌತಿಕವಾದ ದೇಹ, ಅನಿರುದ್ಧ ದೇಹ, ಇವಕ್ಕೆಲ್ಲದಕ್ಕೂ ಕೂಡ ಭಗವಂತನ ಮಾಯೆ ಆಚ್ಛಾದಿಕ ಇದೆ ರೀ. ಅದಕ್ಕಾಗಿ ಇಷ್ಟೆಲ್ಲ ಅಜ್ಞಾನ ಆಗ್ತದೆ ನಮಗೆ. ಯಾವಾಗ ಈ ಭೌತಿಕವಾದ ದೇಹ ಹೋಗ್ತದೆಯೋ ಅಷ್ಟು ಅಜ್ಞಾನ ಇರೋದಿಲ್ಲ. ಹಾಗಾಗಿ ಆ ಲಿಂಗದೇಹ ಭಂಗ ಆಯಿತು ಅಂದರೆ ನಮಗೆ ಮೋಕ್ಷ ಅನ್ನೋದು ಸಿಗ್ತದೆ. ಅದರ ಬಗ್ಗೆ ವಿಚಾರವನ್ನು ಮಾಡ್ರಿ. ಏಕಪುರುಷ ಇರತಕ್ಕಂತಹ ರಾಜ್ಯ ಯಾವುದು ಅಂದರೆ ಅವನೇ ಏಕಪುರುಷ ರಾಜ್ಯ, ಸರ್ವೋತ್ತಮನಾದ ಭಗವಂತ. ಅವನೇ ಇಡೀ ಎಲ್ಲ ಬ್ರಹ್ಮಾಂಡಕ್ಕೂ ಕೂಡ ನಿಯಾಮಕನಾಗಿ ಇದ್ದಾನೆ. ಅವನ ಬಗ್ಗೆ ಜ್ಞಾನವನ್ನು ಮಾಡಿಕೊಳ್ಳ್ರಿ. ಒಳಗೆ ಪ್ರವೇಶವನ್ನು ಮಾಡಿದರೆ ಮತ್ತೆ ಹೊರಗಡೆ ಬರದೇ ಇರತಕ್ಕಂತಹ ಒಂದು ಗುಹೆ ಅಲ್ಲಿದೆ ನಮ್ಮನೆ. ಇಲ್ಲಿ ಬಂದೆ ಸುಮ್ಮನೆ. ದಾಸರು ಹೇಳುವ ಹಾಗೆ ಅಲ್ಲಿ ವೈಕುಂಠ ಅದು ನಮ್ಮ ಮನೆ. ಮೋಕ್ಷ, ಆ ಮೋಕ್ಷಕ್ಕೆ ಒಮ್ಮೆ ಹೋದ್ವಿ ಅಂದರೆ ಮತ್ತೆ ಬರೋದಿಲ್ಲಂತ್ರಿ. ಬೇಡ ಬೇಡ ಅಂದ್ರಿ ಆಚಾರ. ಯಾಕೆ ಬೇಕಾಗಿದ್ರಿ? ಇಲ್ಲಿ ಬೇಕಾದಷ್ಟು ಊರುಗಳವ ಚಂದದ, ಇಲ್ಲೇ ಇರೋಣ. ಅದೆಲ್ಲ ಬಿಟ್ಟು ಅಲ್ಲಿ ಹೋದ್ರೆ ಮತ್ತೆ ಬರೋದಿಲ್ಲ. ಅಷ್ಟು ಚೆನ್ನಾಗಿದೆ ಅಂತ್ರಿ. ಅಲ್ಲೇ ನಿಂತಿದ್ದನ್ನೆಲ್ಲ ನೋಡ್ಬೋದು, ಆದರೆ ಇಲ್ಲಿ ನಿಂತು ಅದನ್ನು ನೋಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ಹಾಗಾಗಿ ಆ ಒಂದು ಬಾರಿ ಹೋದ್ವಿ ಅಂದರೆ ಮತ್ತೆ ಬರ್ಲಿಕ್ಕೆ ಆಗೋದಿಲ್ಲ. ಸರ್ವೋತ್ತಮನಾದ ವೈಕುಂಠ ಲೋಕ, ಭಗವಂತ ಇರತಕ್ಕಂತಹ ವೈಕುಂಠ ಲೋಕ ಒಂದು ಬಾರಿ ಹೋದರೆ ಸಾಕು ಅಂತ ಅಲ್ಲೇ. ಮತ್ತೆ ಅಲ್ಲಿ ಹೇಳ್ತಾರೆ, ಈ ಯಾವ ರೋಗಾದಿಗಳ ಭಯ ಅಲ್ಲಿಲ್ಲೋ ಅಂತ ಹೇಳ್ತಾರೆ ದಾಸರು ಹೇಳುವಾಗ. ಅಲ್ಲಿ ಹೋದರೆ ಏನು, ಅಲ್ಲಿ ರೋಗಾದಿಗಳ ಭಯನೇ ಇಲ್ಲಂತೆ, ರೋಗ ಬರೋದಿಲ್ಲಂತೆ. ಹಸುವೆ ತೃಷಿಗಳು ಅಲ್ಲಿಲ್ಲ ಅಂತ ಹೇಳ್ತಾರೆ. ಏನಿಲ್ಲ, ಅಲ್ಲಿ ಹಸಿವೆ ಆಗೋದಿಲ್ಲ, ನೀರಡಿಕೆ ಆಗೋದಿಲ್ಲ, ಸುಖವಾಗಿ ಆರಾಮಾಗಿರ್ತೀವಿ ಅಷ್ಟೇ. ಹಸಿವೆಯಿಂದಲೇ ಇಷ್ಟೆಲ್ಲ ನಮಗೆ ತೊಂದರೆ. ಹಸಿವೆ ಆಗೋದಿಲ್ಲ, ನೀರಡಿಕೆ ಆಗೋದಿಲ್ಲ. ಅಲ್ಲಿ ಕೂತ್ವಿ ಅಂದರೆ ಒಳ್ಳೆ ಎ ಸಿ ಒಳಗಿದ್ದಂಗೆ ಇರ್ತೀವಿ ಅಷ್ಟೇ. ಹಾಗಾಗಿ ಮೋಕ್ಷ ಅದೇ ರೀತಿಯಾಗಿ ವಿಚಿತ್ರವಾಗಿರ್ತಕ್ಕಂತಹ ಮಾತನಾಡುವ ಪಕ್ಷಿ ಯಾವುದು ಅಂದರೆ ಈ ಶಾಸ್ತ್ರ ವಿಚಿತ್ರವಾಗಿ ಹೇಳುತ್ತದೆ. ಒಬ್ಬ ಭಗವಂತನ ಬಗ್ಗೆನೇ ಚರ್ಚೆಯನ್ನು ಮಾಡುತ್ತದೆ, ಆದರೆ ಅನೇಕ ರೀತಿಯಲ್ಲಿ ತಿಳಿಸಿಕೊಡುತ್ತದೆ. ಒಂದು ಸಂದರ್ಭದಲ್ಲಿ ಭಗವಂತ ಇಲ್ಲ ಅಂತ ಒಂದು ಹೇಳುತ್ತದೆ, ಅದೇ ವೇದನೆ ಭಗವಂತ ಇಲ್ಲ ಅಂತ ಹೇಳ್ತದೆ, ಅದೇ ವೇದವೇ ಭಗವಂತ ಇದ್ದಾನೆ ಅಂತ ಅವನ ಬಗ್ಗೆನೇ ಚಿಂತನೆಯನ್ನು ಮಾಡುತ್ತದೆ. ಒಬ್ಬನು ಹೇಳ್ತಾನೆ ಭಗವಂತನಿಗೆ ಇಷ್ಟೇ ಗುಣಗಳು ಅಂತ ಕೆಲವನು ಹೇಳ್ತಾನೆ, ಇಲ್ಲ ಗುಣಗಳೇ ಸಾಗರ ನಮ್ಮಪ್ಪ ಅಂತ ಕೆಲವರು ಹೇಳ್ತದೆ. ಹೀಗಾಗಿ ಹಂಸ ಪಕ್ಷಿ, ವಿಚಿತ್ರವಾಗಿ ಮಾತನಾಡುವ ಹಂಸ ಪಕ್ಷಿ ಏನಿದೆಯಲ್ಲ ಅದು ಯಾವುದಂದ್ರೆ ಶಾಸ್ತ್ರ. ಅದನ್ನು ಇಟ್ಟುಕೊಂಡು ಹೋದರೆ ಯಾವ ರೀತಿಯಲ್ಲಿ ಅರ್ಥ ಮಾಡ್ತೀವೋ ಹಾಗೆ ಹೋಗ್ತದೆ ಅಷ್ಟೇ ಅದು. ಅಹಂ ಬ್ರಹ್ಮಾಸ್ಮಿ ಅದನ್ನೇ ಒಂದೇ ಇಟ್ಟುಕೊಂಡೇ ಹೋದ, ನಾನೇ ಬ್ರಹ್ಮ ಅಂದುಕೊಂಡ. ಅದೇ ಬ್ರಹ್ಮಾಸ್ಮಿ, ಅಹಂ ಬ್ರಹ್ಮಾಸ್ಮಿ ಅನ್ಲಿಕ್ಕೆ ಮತ್ತೊಬ್ಬನು ಅರ್ಥ ಮಾಡಿದ, ಅಹಂ ಬ್ರಹ್ಮಾಸ್ಮಿ ಅಲ್ಲ ತತ್ಸದೃಶ ಅಹಮಸ್ಮಿ ಎಂದ. ಅವನಿಗೆ ಸದೃಶನಾಗಿ ನಾ ಇದ್ದೇನೆ, ಹೊರತಾಗಿ ನಾನೇ ಅವನಲ್ಲ ಅಂತ ಹಿಂಗೆ ಹೇಳಿದ. ಒಂದು ಶಬ್ದ ಹೇಗೆ ಅರ್ಥವನ್ನು ಮಾಡುತ್ತೇವೋ ಹಾಗೆ ನಮಗೆ ಅರ್ಥವನ್ನು ಕೊಡುತ್ತದೆ. ಅದು ನಿಜವಾಗಿಯೂ ಕೂಡ ಶಾಸ್ತ್ರದ ಆ ವೈಶಿಷ್ಟ್ಯ. ಅದು ಶಾಸ್ತ್ರ ಹಾಗೆ ಮಾತನಾಡಿಬಿಡುತ್ತದೆ, ಆದರೆ ಅದನ್ನು ತಿಳ್ಕೊಳ್ಳೋದು ಏನಿದೆಯಲ್ಲ ಅದು ಬಹಳ ಕಷ್ಟ ಅಷ್ಟೇ. ಕೇಶವಂ ಪತಿತಂ ದೃಷ್ಟ ಪಾಂಡವ ಹರ್ಷ ನಿರ್ಭರಾಹ ಋದು ಕೌರವ ಸರ್ವೇ ಆಹಾ ಕೇಶವ ಕೇಶವ. ಮೇಲ್ನೋಟಕ್ಕೆ ನೋಡಿದರೆ ಭಾರಿ ಆಶ್ಚರ್ಯ ಆಗ್ತದೆ ಅರ್ಥ. ಕೇಶವಂ ಪತಿತಂ ದೃಷ್ಟ, ಕೃಷ್ಣ ಬಿದ್ದದ್ದನ್ನು ನೋಡಿ ಪಾಂಡವಾಹ ಹರ್ಷ ನಿರ್ಭರಾಹ, ಎಲ್ಲರೂ ಕೂಡ ಪಾಂಡು ರಾಜರೆಲ್ಲರೂ ಕೂಡ ಹರ್ಷ ನಿರ್ಭರಾಹ ಸಂತೋಷಪಟ್ರಂತೆ. ರುರುದು ಕೌರವ ಸರ್ವೇ, ಕೌರವರೆಲ್ಲರೂ ಕೂಡ ಅಳ್ತಾ ಇದ್ರಂತೆ, ಅಯ್ಯೋ ಕೇಶವ ಕೇಶವ ಬಿದ್ದು ಬಿಟ್ಟಿಯಲ್ಲ ಅಂತ ಹೇಳಿ. ಮೇಲ್ನೋಟಕ್ಕೆ ಅರ್ಥ ಹೀಗೆ. ಇದು ನಿಜವಾಗಿಯೂ ಕೂಡ ಪಾಂಡವರೇ ದುಃಖಪಟ್ಟದ್ದು,
ಕೌರವರು ನಕ್ಕದ್ದು. ಆದರೆ ನಿಜವಾಗಿಯೂ ಕೂಡ ಮೇಲ್ನೋಟಕ್ಕೆ ಅರ್ಥ ನೋಡಿದರೆ ಪಾಂಡವಾಹ ಹರ್ಷ ನಿರ್ಭರಾಹ ರುರುದು ಕೌರವ ಸರ್ವೇ ಅಂತ ಹೇಳಿ, ಇದು ಶಾಸ್ತ್ರದ ಭಾಷೆ. ಇದು ಯಾವುದು ಏನು ಅಂತ ಗೊತ್ತಾಗೋದಿಲ್ಲ, ಅದು ನಿಜವಾದ ಅರ್ಥನೇ ಬೇರೆ. ಕೆ ಶವಂ ಪತಿತಂ ದೃಷ್ಟ, ಕೇಶವ ಅಲ್ಲೇ ಕೆ, ಕ ಅಂದ್ರೆ ನೀರು, ಕೆ ಅಂದ್ರೆ ನೀರಿನಲ್ಲಿ, ಶವಂ ಪತಿತಂ ಶವ, ಒಂದು ಪಾಪ ಪಕ್ಷಿ ಬಿತ್ತಂತೆ ನೀರಿನಲ್ಲಿ, ಸರೋವರ, ಆ ಸರೋವರದಲ್ಲಿ ಒಂದು ಪಕ್ಷಿ ಸತ್ತು ಬಿತ್ತು ಮೇಲಿಂದ. ಪಾಂಡವಾಹ ಹರ್ಷ ನಿರ್ಭರಾಹ, ಪಾಂಡವ ಅಂದ್ರೆ ಬಿಳಿ ಪಕ್ಷಿಗಳು, ಹಂಸ ಪಕ್ಷಿಗಳು, ಅದರಲ್ಲಿರ್ತಕ್ಕಂಥ ಹಂಸ ಪಕ್ಷಿಗಳು ಸಂತೋಷ ಪಟ್ಟುವವು, ಯಾಕೆಂದ್ರೆ ನಮಗೆ ಆಹಾರ ಸಿಕ್ತು ಅಂತ ಹೇಳಿ. ರುರುದು ಕೌರವ ಸರ್ವೇ, ರವತಿ ಇತಿ ರವಃ, ಒದರೋದು ಯಾವುದೋ ಅದು ರವ. ಕಾಗೆಗಳು ದುಃಖ ಪಟ್ಟುವಂತೆ, ಯಾಕೆಂದ್ರೆ ಭೂಮಿ ಮೇಲೆ ಬಿದ್ದಿದ್ದು ನಮಗಾಗ್ತಿತ್ತಲ್ಲ ಅಂತ ಹೇಳಿ. ಹೀಗೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವು ತಿಳಿಯಬಹುದು. ಹಾಗಾಗಿ ಈ ಶಾಸ್ತ್ರ ಭಾಷೆ ಏನಿದೆಯಲ್ಲ, ಈ ಶಾಸ್ತ್ರ ಭಾಷೆ ಅದಕ್ಕಾಗೇನೆ ಶ್ರೀಮದಾಚಾರ್ಯರು ಎಲ್ಲರಿಗೂ ಕೂಡ ತಿಳಿಯುವ ಹಾಗೆ ಮಾಡಲಿಲ್ಲ. ಯಾರು ಇದರ ಬಗ್ಗೆ ಇಷ್ಟಪಟ್ಟು ತಿಳಿದುಕೊಳ್ಳುತ್ತೀರೋ ಅವರಿಗೆ ಮಾತ್ರ ತಿಳಿಸ್ತೀನಿ ಎಂದರು. ಕೆಲವರು ಹಾಗೆ ತಿಳ್ಕೊಂಡು ಹೋಗೋರು ಇದ್ದಾರೆ, ಹಾಗೇ ಹೋಗಲಿ, ಆದರೆ ಒಳ್ಳೆಯ ಜ್ಞಾನ ಬೇಕು, ನನ್ನ ಹತ್ರ ಬರ್ರಿ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಅಂತ. ಹಾಗಾಗಿ ಹಂಸ ಭಾಷೆ, ತೀಕ್ಷ್ಣವಾದ ಚಕ್ರ, ಅದರ ಬಗ್ಗೆ ತಿಳಿದುಕೊಳ್ಳ್ರು ಅಂತಾರೆ. ಒಂದು ಕ್ಷಣ ಹೋಯಿತು ಅಂದರೆ ಯಾರೂ ಕೂಡ ಅದನ್ನು ಮತ್ತೆ ಹಿಡಿದುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ಅಷ್ಟೇ, ನಿನ್ನೆ 1 ಗಂಟೆ ಕೇಳಿದ್ದೇವೆ ಮತ್ತು ಇವತ್ತೇ ಪ್ರಾರಂಭವನ್ನು ಮಾಡಿದ್ದೇವೆ. ಮಧ್ಯದಲ್ಲಿ ಹೋದ ಸಮಯ ಏನಿದೆಯಲ್ಲ, ಆ ಮಧ್ಯದಲ್ಲಿ ಹೋದ ಸಮಯ ಯಾರಿಗೂ ಕೂಡ ಮತ್ತೆ ತಂದು ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅದನ್ನು ನಾವು ಅಂದ್ಕೊಂಡಿವಿ, ಇನ್ನೂ ಬೇಕಾದಷ್ಟು ಟೈಮ್ ಇದೆ ರೀ ಆಚಾರ್ಯ ಯಾಕ ಅಂತ ಹೇಳಿ. ಯಾರು ನಿಶ್ಚಯವಾಗಿ ಅದನ್ನು ಕಾಲಚಕ್ರವನ್ನು ತಡೆಯುವುದಕ್ಕೆ ಯಾರಿಗೂ ಕೂಡ ಸಾಧ್ಯವಿಲ್ಲ. ಹಾಗಾಗಿ ಅದರ ಬಗ್ಗೆ ನಿಮಗೆ ಸ್ವಲ್ಪ ಜ್ಞಾನ ಇರಲಿ ಅಂತಾನೆ ಅವನು. ಹೋಯಿತು ಅಷ್ಟಾಗಿ ಅದು ಬಂತು ಅನ್ಲಿಕ್ಕೆ ಬರೋದಿಲ್ಲ. ಅಷ್ಟೇ, ಕಾಲ ಏನು ಹೋಯಿತು ಅಷ್ಟೇ. ಅದು ಕಾಲದ ವಿಚಾರವನ್ನು ಮಾತನಾಡುವಾಗ ಹಾಗೆ ಮಾತನಾಡ್ತೀವಿ ಅಷ್ಟೇ. ಕಾಲ ಏನಾಯಿತು, ಹೋಯಿತು ಅಷ್ಟೇ. ದಿವಾ ಉದ್ಯನ್ ಅಸ್ತಂಚ ಎನ್ನಯನ್, ಭಾಗವತ ದ್ವಿತೀಯ ಸ್ಕಂದದಲ್ಲಿ ನೀವು ಕೇಳಿದ್ದೀರಿ. ಸೂರ್ಯ ಒಂದು ದಿವಸ ಹುಟ್ಟಿ ಮರೆ ಆದ ಅಂದ್ರೆ ದುಃಖ ಪಡ್ರಿ ಅಂತದೆ. ಯಾಕೆಂದ್ರೆ ಒಂದು ದಿವಸದ ಆಯುಷ್ಯವನ್ನ ಹರಣ ಮಾಡಿದ ಅಂತ. ಉದ್ಯನ್ ಅಸ್ತಂಚ ಎನ್ನಯನ್, ಅವನು ಹೋಗ್ತಾ ಇದ್ದಾನೆ ಅಂದರೆ ನಮ್ಮ ಕಾಲವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾನೆ ಅಂತ. ಹಾಗಾಗಿ ಇದರ ಬಗ್ಗೆ ನಿಮಗೆ ಜ್ಞಾನ ಇಲ್ಲ, ಇದನ್ನು ಜ್ಞಾನ ಮಾಡಿಕೊಳ್ಳ್ರಿ. ಅವರು ಸಾಷ್ಟಾಂಗ ನಮಸ್ಕಾರ ಹಾಕಿದರು. ಹೌದು, ಇದರ ಬಗ್ಗೆ ನಮಗೆ ಜ್ಞಾನನೇ ಇಲ್ಲ, ಮೋಕ್ಷದ ಪರಿಜ್ಞಾನವೇ ನಮಗಿಲ್ಲ. ಮೋಕ್ಷ ಎನ್ನುವುದು ಒಂದು ಇದೆ ಅಂತ ಹೇಳಿ ನೀವು ತಿಳಿಸಿಕೊಟ್ರಿ, ನಮಗೆ ಬಹಳ ಸಂತೋಷವಾಯಿತು. ಆ ಮಾರ್ಗದಲ್ಲಿ ನಾವು ಹೋಗ್ತೇವೆ. ಪಾಪ ಬಿಳಿ ಬಟ್ಟೆ ಉಟ್ಕೊಂಬಂದಿದ್ದರ್ರಿ, ಕ್ಯಾವಿ ಎದ್ದಿದ್ರು ಉಟ್ಕೊಂಡ್ಬಿಟ್ರು ಅಷ್ಟೇ. ಎಲ್ಲರೂ ಕೂಡ ಸನ್ಯಾಸಿಗಳಾಗಿ ಹೋದರು. 10,000 ಜನರು ನಾರದರ ಮಾತನ್ನು ಕೇಳಿ ಸನ್ಯಾಸಿಗಳಾಗಿ ಹೋಗಿದ್ದಾರೆ. ಬಹಳ ಸಿಟ್ಟು ಬಂತು ಅವನಿಗೆ, ದಕ್ಷರಿಗೆ. ನಂತರದಲ್ಲಿ ಮತ್ತೆ 1,000 ಜನರನ್ನು ಮತ್ತೆ ಸೃಷ್ಟಿ ಮಾಡ್ತಾನೆ. 1000 ಜನರನ್ನು ಸೃಷ್ಟಿ ಮಾಡಿದಾಗ ಅವರಿಗೂ ಕೂಡ ಹೆಸರಿಡಬೇಕಲ್ಲ. ವಿಷ್ಣು ಸಹಸ್ರನಾಮ ಮಾಡಲಿಲ್ಲ, ಮತ್ತೆ ಶಬಲಾಶ್ವರು ಅಂತ ಹೆಸರಿಟ್ಬಿಟ್ಟ ಅಷ್ಟೇ. ಅವರಿಗೂ ಕೂಡ ಆಜ್ಞೆಯನ್ನು ಮಾಡಿದ್ದಾನೆ, ನೀವು ಪ್ರಜೆಗಳ ಸೃಷ್ಟಿ ಮಾಡಬೇಕು. ಅವರೂ ಕೂಡ ಬಂದಿದ್ದಾರೆ. ಬಂದು ಇನ್ನೇನು ಮದುವೆಯನ್ನು ಮಾಡಿಕೊಳ್ಳಬೇಕು. ಮತ್ತೆ ನಾರದರು ಬಂದರು. ನಾರದರು ಅವರಿಗೂ ಕೂಡ ಉಪದೇಶ ಮಾಡಿದರು. ಆ ಬಟ್ಟೆ ತೆಗೆದ್ರು, ಶಾಟಿ ಉಡಿಸಿದ್ರು ಅಷ್ಟೇ. ಬಹಳ ಕೋಪ ಬಂತು ಇವನಿಗೆ. ಅವನು ಅಂದ, ಎಲ್ಲರನ್ನೂ ಕೂಡ ಹೀಗೆ ಮಾಡ್ತಾ ಇದ್ದೀಯ, ಹಾಗಾಗಿ ನೀನು ಒಂದು ಕಡೆ ನಿಲ್ಲೋದೇ ಬೇಡ ಅಂದ್ಬಿಟ್ಟು ಅಷ್ಟೇ. ನೀನು ಒಂದು ಕಡೆ ನಿಲ್ಲಬೇಡ, ಸಂಚಾರವನ್ನು ಮಾಡ್ತಾ ಇರು. ಪ್ರತಿ ಜಗ್ರಾಹ ತದ್ಭಾಡಂ ನಾರದ ಸಾಧು ಸಮ್ಮತ ಏತಾವಾನ್ ಸಾಧವೋಹಿ. ಏನ್ರಿ ನಾರದರಿಗೆ ಶಾಪ ಕೊಟ್ರೆ ನಿಂದೆಲ್ಲಿದ್ದು ಹೋಗು ಅನ್ಬೋದಷ್ಟೇ. ಮಹಾಜ್ಞಾನಿ, ಬ್ರಹ್ಮಮಾನಸ ಪುತ್ರ, ಬ್ರಹ್ಮದೇವರ ಮಕ್ಕಳು, ದಕ್ಷರಕ್ಕಿಂತಲೂ ಕೂಡ ಉತ್ತಮವಾದ ಸ್ಥಾನದಲ್ಲಿ ಇರ್ತಕ್ಕಂಥವರು ನಾರದರು. ಆದರೂ ಕೂಡ ಭಾಗವತ ಅಂತದೆ, ಏತಾವಾನ್ ಸಾಧುವಾದೋ ಹಿ ತಿತಿಕ್ಷೇತಿ ಈಶ್ವರ ಸ್ವಯಂ. ಇದೇ ಸಾಧುಗಳ ಲಕ್ಷಣ ಅಂತಾರೆ. ಏನೇ ಮಾಡಿದರೂ ಕೂಡ ಅವರು ಕೋಪಿಸಿಕೊಳ್ಳೋದಿಲ್ಲ. ತಿತಿಕ್ಷವ, ಭಾಗವತ ಹೇಳುವ ಮಾತು ಇದು. ಏತಾವಾನ್ ಸಾಧವೋದೋ ಹಿ ತಿತಿಕ್ಷಾ ಈಶ್ವರ ಸ್ವಯಂ. ಭಗವಂತನ ಇಚ್ಛೆ ನಾ ಹೀಗೆ ಇರಬೇಕು, ಅವನು ಬೈದದ್ದೆಲ್ಲ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಬಂದಿರಲಿ ಅಷ್ಟೇ.
ಹಿಂದೆ ನನ್ನ ಬೈದವರೆಲ್ಲ ಚಂದ ಆಗಿರಲಿ, ಮುಂದೆ ನನ್ನ ಬೈದವರೆಲ್ಲ ಅಂದಣವೇ ಇರಲಿ. ಶಾಪ ಕೊಟ್ರು ಅಂತ ಹೇಳಿ ಕೋಪಿಸ್ಕೊಳ್ಬಾರದು ಅಂತಾರೆ. ಶಾಪ ಕೊಟ್ಟ ನಿಜ, ಆದ್ರೆ ನಂದೇನು ಹೋಯ್ತು, ತನ್ನ ತಪಸ್ಸನ್ನು ಹಾಳು ಮಾಡಿಕೊಂಡ ಅಷ್ಟೇ. ಇದು ನಾರದರಲ್ಲಿರತಕ್ಕಂತಹ ಒಂದು ಗುಣ. ಅದನ್ನ ಭಾಗವತ ಹೇಳ್ತದೆ, ಏತಾವಾನ್ ಸಾಧುವೋದೋ ಇದೇ ಸಾಧುಗಳ ವಾದ. ಹೀಗೆ ಸಾಧುಗಳು ತಿಳಿದುಕೊಳ್ಳುತ್ತಾರೆ, ಅವರು ಹೀಗೇನೇ ಇರುತ್ತಾರೆ, ಎಂದೂ ಕೂಡ ಕೋಪಿಸಿಕೊಳ್ಳೋದಿಲ್ಲ, ಯಾರ ಮೇಲೆಯೂ ಕೂಡ ಸಿಟ್ಟಿಗೆ ಬರೋದಿಲ್ಲ, ಪ್ರತಿಯಾಗಿ ಶಾಪವನ್ನ ಅವರು ಕೊಡೋದಿಲ್ಲ. ಒಂದು ಬಾರಿ ನಾರದರ ಬಗ್ಗೆ ಹೇಳುವಾಗ ಅದ್ಭುತವಾದ ಒಂದು ಕಥೆಯನ್ನು ಹೇಳುತ್ತದೆ ಪುರಾಣಾಂತರದಲ್ಲಿ. ಒಂದು ಬಾರಿ ನಾರದರು ಹೋಗಿ ಭಗವಂತನನ್ನ ಕೇಳಿದ್ರಂತೆ, ಸಜ್ಜನರು ಅಂದ್ರೆ ಯಾರು, ಸಜ್ಜನರು ಹೇಗಿರ್ತಾರೆ ಅಂತ ಹೇಳಿ. ಆ ಸಂದರ್ಭದಲ್ಲಿ ಭಗವಂತ ಹೇಳಿದ, ಸಜ್ಜನರ ಲಕ್ಷಣ ತಿಳ್ಕೊಳ್ಬೇಕಾ, ಒಂದು ಕೆಲಸ ಮಾಡು, ಕೆಳಗಡೆ ಹೋಗು, ಅಲ್ಲಿ ಒಂದು ಓತಿಕಟ ಇದೆ, ಆ ಓತಿಕಟ ಕೇಳು, ನಿನ್ನ ಪ್ರಶ್ನೆಗೆ ಉತ್ತರ ಕೊಡುತ್ತದೆ ಅಂತ. ತಕ್ಷಣ ನಾರದರು ಬಂದರು, ಓತಿಕಟವನ್ನು ಕೇಳಿದ್ರು. ಎಲ್ಲರೂ ಕೂಡ ಕೇಳಿರ್ತೀರಿ ಈ ಕಥೆಯನ್ನು. ಆ ಬಂದು ದರ್ಶನ ಆಯಿತು, ನಾರದರ ದರ್ಶನ. ತಕ್ಷಣದಲ್ಲೇನೆ ಆ ಓತಿಕಟ ತನ್ನ ಪ್ರಾಣವನ್ನೇ ಬಿಡ್ತು. ಪ್ರಾಣ ಬಿಟ್ಟುಕೊಳ್ಳೆ ನಾರದರು ಅಂದರು, ಹೋಗ್ಬಿಡೋಣ ಅಂತೇಳಿ ಹೊರಟ್ಬಿಟ್ರು ಅಷ್ಟೇ ಅಲ್ಲಿಂದ. ಸ್ವಲ್ಪ ದಿವಸ ಆಯಿತು, ನಂತರದಲ್ಲಿ ಕೇಳಿದರು ಮತ್ತೆ ಭಗವಂತನ ಹತ್ತಿರ ಬಂದು, ಸಜ್ಜನ ಅಂದರೆ ಯಾರು, ಅವನ ಲಕ್ಷಣ ಏನು, ಹೇಗಿರ್ತಾನೆ ಹೇಳು ಅಂತ ಹೇಳಿ. ಅದಕ್ಕೆ ಹೇಳಿದರು, ಏನು ಮಾಡಬೇಡ, ಅಲ್ಲಿ ಒಂದು ಪುಟ್ಟದಾದ ಒಂದು ಗಿಳಿ ಕೂತಿದೆ, ಆ ಗಿಳಿಯನ್ನು ಹೋಗಿ ಕೇಳು, ಯಾರು ಸಜ್ಜನರು ಹೇಳುತ್ತದೆ ಅಂತ. ಆ ಗಿಳಿ ಹತ್ತಿರ ಬಂದ ನಾರದ, ಬಂದು ಕೇಳುತ್ತಾನೆ, ಸಜ್ಜನರು ಯಾರು ಅಂತ ಪಾಪ ಬಾಯ್ಬಿಟ್ಟು ಕೇಳಿದ. ಎರಡನೇ ಕ್ಷಣದಲ್ಲೇ ಆ ಗಿಳಿ ಪ್ರಾಣವನ್ನು ಬಿಡುತ್ತು. ಹೋದ, ಅಮ್ಮ ಅಂದ್ಕೊಂಡ, ಸುತ್ತಮುತ್ತಲು ನೋಡಿ ಎದ್ದು ಹೋಗ್ಬಿಟ್ಟ ಅಷ್ಟೇ. ಮೂರನೇ ಬಾರಿ ಮತ್ತೆ ಕೇಳುತ್ತಾನೆ. ಆ ಸಂದರ್ಭದಲ್ಲಿ ಭಗವಂತ ಹೇಳಿದ, ಏನೂ ಮಾಡಬೇಡ, ಈಗ ತಾನೇ ಒಂದು ಪುಟ್ಟ ಮಗು ರಾಜನ ಮನೆಯಲ್ಲಿ ಜನಿಸಿದೆ, ಇವತ್ತು ನಾಮಕರಣ, ಆ ಮಗುವನ್ನು ಹೋಗಿ ಕೇಳು, ನಿನಗೆ ಹೇಳುತ್ತದೆ ಅಂದರು. ನಾರದರಂದ್ರು ನಮಸ್ಕಾರ ಅಂದರು ಅಷ್ಟೆ. ಯಾಕೆ ಅಂದರೆ ಎರಡನ್ನು ಕೇಳಕ್ಕೆ ಹೋದೆ, ಪ್ರಾಣ ಬಿಡ್ತು, ಹಿಂದಿಲ್ಲ ಮುಂದಿಲ್ಲ, ಓಕೆ, ಏನೋ ಎದ್ದು ಬಂದೆ, ಈ ಎಲ್ಲ ಸುತ್ತಮುತ್ತಲು ಭಟರು ನಿಂತ್ಕೊಂಡಿರ್ತಾರೆ, ನಾ ಕೇಳಕ್ಕೆ ಹೋಗೋಣ, ಅದರ ಜೀವ ಹೋಗೋಣ, ನನ್ನ ಜೀವ ಯಾರು ಕಾಪಾಡೋರು ಅಂತ. ಹಾಗಾಗಿ ಬೇಡ ಬೇಡ, ಭಗವಂತ ಅಂದೆ, ನಾನಾ ಕರ್ಕೊಂಡು ಹೋಗ್ತೀನಿ ಬಾ, ಯಾಕೆ ವಿಚಾರ ಮಾಡ್ತೀವಿ. ಬಂದಿದ್ದಾರೆ. ನಾರದರಿಗೆ ಭಯ, ಕೇಳಬೇಕೋ ಬೇಡವೋ ಅಂತ ಹೇಳಿ ನೋಡಿದ್ರು, ಚಂದಿದೆ ಮಗು, ಯಾಕೆ ಬೇಕು, ಬಂಗಾರ ತೊಟ್ಲ ಮಲಗಿದೆ, ಬಿಟ್ಬಿಡೋಣ ಅಂತ ಹೊರಟರು. ಆ ಸಂದರ್ಭದಲ್ಲಿ ಆ ಮಗುನೇ ಕರೆದು ಹೇಳುತ್ತಂತೆ, ನಾರದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ನಾನೇ ಅಂತ. ಏನೂ ಇಲ್ಲ, ನೀವು ಮೊದಲನೇ ಜನ್ಮ ಓತಿಕಟ ಆಗಿ ಇದ್ದಾಗ ಬಂದ್ರಿ, ನಿಮ್ಮ ದರ್ಶನ, ನನ್ನ ಪ್ರಾಣ ಹೋಯಿತು, ಆ ಪ್ರಾರಬ್ಧ ಹೋಯಿತು. ಎರಡನೇ ಜನ್ಮ ಒಂದು ಪಕ್ಷಿಯಾಗಿ ಇದ್ದೆ, ನಿಮ್ಮ ಮಾತು ನೋಡ್ಲಿ, ಮೊದಲೇ ದರ್ಶನ, ಎರಡನೆಯದ್ದು ಅವರ ವಾಕ್ಯ, ಎರಡನೆಯದು ವಾಕ್ಯದಿಂದಲೇ ನಾನು ಪುನೀತನಾದೆ. ಮೂರನೆಯ ಜನ್ಮ ಈಗ ರಾಜನಾಗಿ ಮಗನಾಗಿ ಹುಟ್ಟಿದ್ದೇನೆ. ಇದೇ ಸಜ್ಜನರ ಲಕ್ಷಣ. ತಿತಿಕ್ಷವ ಕಾರುಣಿಕ ಸೂಹೃದ ಸಾಧುಭೂಷಣ ಅಜಾತ ಶತ್ರವ ಶಾಂತಾ ಮೈ ಅನನ್ಯೇನ ಭಾವೇನ ಭಕ್ತಿಂ ಕುರುವಂತಿ ಯೇ ದೃಢಾಂ. ಭಗವಂತನಲ್ಲಿ ಯಾರು ಅನನ್ಯವಾದ ಭಕ್ತಿಯನ್ನು ಮಾಡ್ತಾರೋ ಅವರೇ ಸಜ್ಜನರು ಅಂತ್ರಿ. ಹಾಗಾಗಿ ಹೇಳ್ತಾರೆ, ತಿತಿಕ್ಷವ ಈಶ್ವರ ಸ್ವಯಂ. ನಾರದರು ಶಾಪವನ್ನು ಹೇಗೆ ಗ್ರಹಣ ಮಾಡಿದ್ರು ಅಂದರೆ, ಇದು ಈಶ್ವರ ಇಚ್ಛೆ, ಹೀಗಾಗಿ ನಾನು ಸ್ವೀಕಾರವನ್ನು ಮಾಡೋಣ ಅಂತ ಹೇಳಿ ದಕ್ಷ ಕೊಟ್ಟ ಆ ಶಾಪವನ್ನು ಸ್ವೀಕಾರವನ್ನು ಮಾಡಿದ್ದಾರೆ. ನಂತರದಲ್ಲಿ ದಕ್ಷ ಪ್ರಜೇಶ್ವರರಿಗೆ ಅನ್ನಿಸ್ತು, ಇನ್ನು ಮತ್ತೆ ಗಂಡು ಮಕ್ಕಳಿಗೆ ವಿಚಾರಣೆ ಮಾಡೋದು ಬೇಡ ಅಂತ. ಅವನಿಗೂ ವೈರಾಗ್ಯ ಬಂತಷ್ಟೇ. ನಾವೆಲ್ಲ ಗಂಡಸ ಮಕ್ಕಳು ಆಗಲೇಬೇಕು ಅಂತ ವಿಚಾರ ಇಟ್ಟಿರ್ತೀವಿ. ಅವನಂದ ಬೇಡ ಬೇಡ, ಅವ್ರನ್ನ ತೊಗೊಂಡು ಏನು ಮಾಡೋಣ, ಹೆಣ್ಮಕ್ಳನ್ನ ಹುಟ್ಟಿಸೋಣ. ಅವ್ರಿಗಂತರೂ ಕೂಡ ಇನ್ನು ಆಶ್ರಮ ಕೊಡೋರು ಯಾರೂ ಹುಟ್ಟಿಲ್ಲ ಅನ್ಕೊಂಡ. ಈಗ ಅದು ನೋಡೋದು ಅಂತ ಇಟ್ಟುಕೊಳ್ರಿ. ಆದರೆ ಆಗಿನ ಕಾಲಕ್ಕೆ ಅದು ಇದ್ದಿದ್ದಿಲ್ಲ, ಇನ್ನು ಆಶ್ರಮ ಕೊಡೋರು ಇದ್ದಿದ್ದಿಲ್ಲ. ಹೀಗಾಗಿ 60 ಜನ ಹೆಣ್ಣು ಮಕ್ಕಳನ್ನು ಪಡೆದಿದ್ದಾನೆ. ಪಡೆದು ದದೌಚ ದಶಧರ್ಮಾಯ ಕಶ್ಯಪಾಯ ತ್ರಯೋದಶ ಕಾಲಸ್ಯ ನಯನೇ ಯುಕ್ತ ಸಪ್ತವಿಂಶತಿ ಮಿಂದವೇಹೆ ಭೂತ ಅಂಗೀರಸಃ ಕೃಷ ಅಶ್ವೇಭ್ಯೋ ದ್ವೇ ಹೀಗೆ ಕೊಟ್ಟು ಮದುವೆಯನ್ನು ಮಾಡ್ತಾ ಇದ್ದಾನೆ. ದದೌಚ ದಶಧರ್ಮಾಯ 10 ಮಂದಿ ಹೆಣ್ಣು ಮಕ್ಕಳನ್ನು ಯಮಧರ್ಮರಿಗೆ ಕೊಟ್ಟಿದ್ದಾನೆ. ಕಶ್ಯಪಾಯ 13 ಜನರನ್ನು ಒಬ್ಬೊಬ್ಬರಿಗೆ ಕೊಟ್ಟುಬಿಟ್ರೆ ನೋಡ್ಕೊಡ್ರು ಹೇಗಿದೆ ಅವನು. ತ್ರಯೋದಶ 13 ಅವರಿಗೆ ಕೊಟ್ಟಿದ್ದಾನೆ. ಕಾಲಸ್ಯ ಯಮದೇವರಿಗೂ ಕೂಡ ಕೊಟ್ಟಿದ್ದಾನೆ. ಅದೇ ರೀತಿಯಾಗಿ ಚಂದ್ರನಿಗೆ 27 ಮಂದಿಯನ್ನು ಕೊಟ್ಟಂತೆ. ದ್ವೇ ತಾಕ್ಷ ಹೀಗೆಲ್ಲರನ್ನೂ ಕೂಡ ಮದುವೆಯನ್ನು ಮಾಡಿ
ಬಿಟ್ಟಿದ್ದಾನೆ. ಅವರಿಂದಾಗಿ ಹುಟ್ಟಿರ್ತಕ್ಕಂತಹ ಎಲ್ಲ ಜೀವರಾಶಿಗಳೇ ಈ ಎಲ್ಲ ದೇವತೆಗಳು, ದಾನವರು, ದೈತ್ಯರಾಗಿ ಭೂಮಿಯ ಮೇಲೆ ಬಂದಿದ್ದಾರೆ ಎನ್ನುವ ಕಥೆಯನ್ನು ನಮಗೆ ಭಾಗವತ ತಿಳಿಸಿಕೊಡ್ತಾ ಇದೆ. ಒಂದು ಸಂದರ್ಭದಲ್ಲಿ ಇಂದ್ರದೇವರು ತಮ್ಮ ರಾಜ್ಯದಲ್ಲಿ ಕುಳಿತುಕೊಂಡಿದ್ದಾರೆ. ಕುಳಿತ ಸಂದರ್ಭದಲ್ಲಿ ಪಾಪ ಬೃಹಸ್ಪತ್ಯಾಚಾರ್ಯರು ಬಂದಿದ್ದಾರೆ. ವಾಚಸ್ಪತಿಂ ಮನುವರಂ ಸುರಾಸುರ ನಮಸ್ಕೃತಂ. ವಾಚಸ್ಪತಿಗಳು, ಮಹಾಜ್ಞಾನಿಗಳು, ಅವರು ಬಂದರು. ಬೃಹಸ್ಪತ್ಯಾಚಾರ್ಯರು ಸುರ ನಮಸ್ಕೃತಂ, ಎಲ್ಲ ದೇವತೆಗಳಿಂದಲೂ ಕೂಡ ನಮಸ್ಕೃತರಾಗಿರ್ತಕ್ಕಂಥ ವ್ಯಕ್ತಿಗಳು. ಯಾಕೆಂದರೆ ದೇವಗುರು. ಹಾಗಾಗಿ ಅವರು ಬಂದಿದ್ದಾರೆ. ಇವನು ರಾಜ್ಯದಲ್ಲಿ ಉನ್ಮತ್ತನಾಗಿ ಕುಳಿತಿದ್ದ. ಬಂದಾಗ ಜ್ಞಾನಿಗಳಿಗೆ ಚಕ್ಷುರ್ದದ್ಯಾತ್ ಮನೋದದ್ಯಾತ್ ವಾಚಂ ದದ್ಯಾತ್ ಸಮಾಹಿತಃ ಉತ್ತಾಯ ಆಸನಂ ದದ್ಯಾತ್. ಬಂದ ಬ್ರಾಹ್ಮಣನಿಗೆ ಮೊದಲು ಚಕ್ಷುರ್ದದ್ಯಾತ್, ಬರ್ರಿ ಅಂತ ಹೇಳಿ ಮೊದಲು ಅರಳು ಮುಖದಿಂದಾಗಿ ಅವರನ್ನು ಕರಿಬೇಕಂತೆ. ಚಕ್ಷುರ್ದದ್ಯಾತ್ ಮನೋದದ್ಯಾತ್, ಒಳ್ಳೆ ಮನಸ್ಸಿನಿಂದಾಗಿ ಅವರನ್ನು ಸ್ವಾಗತ ಮಾಡಬೇಕು. ವಾಚಂ ದದ್ಯಾತ್, ಅವ್ರಿಗೊಳ್ಳೆ ಮಾತನಾಡಿಸ್ಬೇಕಂತ್ರಿ. ಯಾರು ಅತಿಥಿಗಳು ಬರ್ತಾರಲ್ಲ ಅವ್ರಿಗೊಳ್ಳೆ ಮಾತನಾಡಿಸ್ಬೇಕಂತ. ಬಂದ ಅತಿಥಿಯನ್ನು ಚೆನ್ನಾಗಿ ಮಾತನಾಡಿಸ್ಬೇಕು. ಉತ್ಥಾಯ ಆಸನಂ ದದ್ಯಾತ್, ಎದ್ದು ಅವರಿಗೆ ಆಸನವನ್ನು ಕೊಡಬೇಕಂತ. ಇಷ್ಟು ಮಾಡಿದರೆ ಆ ಬ್ರಾಹ್ಮಣ ಸಂತುಷ್ಟನಾಗಿ ಬಿಡುತ್ತಾನಂತೆ. ಅರ್ಚಿತಃ ಪೂಜಿತಃ ವಿಪ್ರಹ ದುಗ್ಧ ಗೌರಿವ ಗಚ್ಚತಿ ಅಂತ ಹೇಳ್ತದೆ. ಅರ್ಚಿತಃ ಪೂಜಿತಃ ವಿಪ್ರಹ, ಅರ್ಚಿತನಾದ ಪೂಜಿತನಾದ ಯಾವ ವಿಪ್ರ ಇದ್ದಾನಲ್ಲ, ದುಗ್ಧ ಗೌರಿವ ಗಚ್ಚತಿ, ಚೆಚ್ಚಲು ತುಂಬ ಹಾಲು ತುಂಬಿಕೊಂಡ ಒಂದು ಆ ಯಾವ ಆಕಳು ಇದ್ದ ಹಾಗಂತೆ. ಅವನು ಎಲ್ಲವನ್ನೂ ಕೂಡ ಸುರಿಸಿ ನಿನಗೆ ಅನುಗ್ರಹವನ್ನು ಮಾಡಿಬಿಡುತ್ತಾನೆ. ಇಲ್ಲದೆ ಹೋದರೆ, ಕೋಪಕ್ಕೆ ಬಂದರೆ ಅಂದರೆ ಅವನನ್ನು ತಡೆಯುವರು ಯಾರೂ ಕೂಡ ಇಲ್ಲ. ಹಾಗಾಗಿ ನಾವೆಲ್ಲರೂ ಕೂಡ ದೈವಾಧೀನರು, ದೈವಕ್ಕೆ ನಾವು ಮೊರೆಯನ್ನು ಹೋಗುವವರು. ಹಾಗಾಗಿ ಆ ದೈವದ ದೃಷ್ಟಿ ನಮಗೇನಾದರೂ ಕೂಡ ಸರಿಯಾಗಿ ಇರಲಿಲ್ಲ ಅಂದರೆ ಎಲ್ಲರೂ ಕೂಡ ನಾವು ಪಾತಾಳಕ್ಕೆ ಹೋಗ್ಬಿಡ್ತೇವೆ ಅಷ್ಟೇ. ಹಾಗಾಗಿ ಇವನೂ ಕೂಡ ದೈವದ ಅಧೀನ. ಇಂದ್ರ ಪಾಪ ಪುಣ್ಯಗಳಿಂದಾಗೇನೆ ಇರುವುದು. ಹಾಗಾಗಿ ದೈವಾಧೀನಂ ಜಗತ್ಸರ್ವಂ, ಎಲ್ಲವೂ ಕೂಡ ಏನಾದರೂ ಕೂಡ ದೈವದ ಅಧೀನ. ಇಷ್ಟೆಲ್ಲ ಸೇರಿವೆ ಅಂದರೆ ಒಂದು ಪುಣ್ಯದ ಪ್ರಭಾವ ಅಷ್ಟೇ. ದೈವ ಅಂತೀವಿ ಕೊನೆಗೆ, ಏನ್ರಿ ನಮ್ಮ ದೈವ ಹೀಗಿತ್ತು ಆಯಿತು ಅಂತ ಹೇಳಿ. ಒಳ್ಳೇದಾಗೋ ಹೊತ್ತಿನಾಗ ಈ ಮಾತು ಬಳಸೋದೇ ಇಲ್ಲ ನಾವು. ಏನಾದರೂ ಕೂಡ ಕೆಟ್ಟದಾಗಿತ್ತಂದ್ರೆ ನಮ್ಮ ದೈವ ಏನು ಮಾಡಬೇಕ್ರಿ, ಅವ ಭಗವಂತನ ಮೇಲೆ ಹಾಕ್ಬಿಡ್ತೀವಿ ಅಷ್ಟೇ. ಆದರೆ ಹಾಗಲ್ಲ, ಎಲ್ಲವೂ ಕೂಡ ದೈವದ ಅಧೀನ ಅಂತ ಭಾಗವತ ಹೇಳ್ತದೆ. ದೈವಾಧೀನಂ ಜಗತ್ಸರ್ವಂ ಮಂತ್ರಾಧೀನಂ ತು ದೈವತಂ ತನ್ಮಂತ್ರಂ ಬ್ರಹ್ಮಣಾಧೀನಂ ಬ್ರಹ್ಮಣೋ ಮಮ ದೇವತಾ. ಭಗವಂತ ಹೇಳುವ ಮಾತು ಇದು. ಇಡೀ ಎಲ್ಲವೂ ಕೂಡ ದೈವದ ಅಧೀನ ಜಗತ್ತು. ಆ ದೈವ ಮಂತ್ರಾಧೀನಂ, ಮಂತ್ರದ ಅಧೀನವಾಗಿದೆ ಆ ದೈವ. ತನ್ಮಂತ್ರಂ ಬ್ರಹ್ಮಣಾಧೀನಂ, ಆ ಮಂತ್ರ ಯಾರ ಅಧೀನ? ಬ್ರಾಹ್ಮಣನ ಅಧೀನ ಅದು. ಬ್ರಾಹ್ಮಣೋ ಮಮ ದೇವತ. ಹಾಗಾಗಿ ಬ್ರಾಹ್ಮಣರ ವಿರೋಧ ಕಟ್ಟಿಕೊಂಡಿವೆ ಅಂದರೆ ನಮ್ಮ ದೈವವೇ ಚೇಂಜ್ ಆಗಿ ಹೋಗ್ತದಷ್ಟೇ. ಯಾಕೆಂದರೆ ಆ ದೈವ ನಿಂತಿದ್ದೇ ಬ್ರಾಹ್ಮಣನ ಮಂತ್ರದ ಮೇಲೆ. ಹೀಗಾಗಿ ಇವನು ನನ್ನ ದೈವ ಚಲೋ ಅದಂತ ತಿಳ್ಕೊಂಡ ಇವನು, ಪಾಪ ಇಂದ್ರದೇವರು. ಅವನು ಬಂದಾಗ ಎದ್ನಿಂದಿರಬೇಕಾಗಿತ್ತು. ಆದರೆ ದೈವವೂ ಕೂಡ ಬ್ರಾಹ್ಮಣನ ಕೈಯಲ್ಲಿ ಇದೆ ಅಂತ ಗೊತ್ತಾಗಲಿಲ್ಲ ಇವನಿಗೆ. ಹಾಗಾಗಿ ಆ ಬ್ರಾಹ್ಮಣನಿಗೆ ಸ್ವಲ್ಪ ತಿರಸ್ಕಾರವನ್ನು ಮಾಡಿದ. ಉತ್ಥಾಯ ಆಸನಂ ದದ್ಯ, ಎದ್ದು ಆಸನವನ್ನು ಕೊಡಬೇಕಾಗಿತ್ತು, ಕೊಡಲಿಲ್ಲ. ಹೀಗಾಗಿ ಬ್ರಾಹ್ಮಣ ಅಂದ, ನಿನ್ನ ದೈವವನ್ನೇ ಚೇಂಜ್ ಮಾಡ್ತೀನಿ ಬಾ ಅಂದ. ಏನು ಇಷ್ಟೆಲ್ಲ ಹಾರಾಡ್ತಾ ಇದ್ದೀಯಲ್ಲ, ನಿನ್ನ ದೈವವನ್ನೇ ನಾನು ತಿರುಗಿಸಿಬಿಡುತ್ತೇನೆ. ಹೀಗಾಗಿ ಬ್ರಾಹ್ಮಣರು ಬಂದಾಗ ಬಹಳ ಎಚ್ಚರದಿಂದಾಗಿ ಇರಬೇಕು. ನಾವು ಅಂದ್ಕೊಳ್ತೇವೆ ಅಷ್ಟೇ. ಮನಃಪೂತಂ, ಮನಸ್ಸಿಗೆ ಅವರಿಗೆ ಸಂತೋಷ ಆಗುವ ಹಾಗೆ ಮಾಡಿಬಿಡ್ಬೇಕಂತಷ್ಟೇ. ನಾ ಏನೂ ಮಾಡಿಲ್ಲ ಅಂದ್ಕೊಂತ ನಾವಿರುತ್ತೇವೆ. ಆದರೆ ಮನಸ್ಸಿಗೆ ನೋವಾದರೂ ಕೂಡ ಸಾಕಂತೆ ಅದು ಮಹಾಶಾಪವಾಗಿ ನಮಗೆ ಪರಿವರ್ತನೆಯನ್ನು ಹೊಂದದೆ ಅಂತ ಹೇಳ್ತಾರೆ. ಹಾಗಾಗಿ ಇವನು ಮನಸ್ಸಿಗೆ ಬೇಜಾರನ್ನು ಮಾಡಿದ್ದಾನೆ. ಅಲ್ಲಿಂದಾಗಿ ಹೊರಟೋದ್ರು ಅಷ್ಟೇ. ಹೊರಟೋಗಿದ್ದಾರೆ ಬೃಹಸ್ಪತ್ಯಾಚಾರ್ಯರು. ಅವನಿಗೆ ಗೊತ್ತಾಯಿತು, ಗುರು ಅನುಗ್ರಹ ತಪ್ತು ಅಂದರೆ ಜಗತ್ತಿನಲ್ಲಿ ಏನೂ ಮಾಡಲಿಕ್ಕೆ ಆಗೋದಿಲ್ಲ. ಭಗವಂತನ ಅನುಗ್ರಹ ಇಲ್ಲ ಅಂದರೆ
ನಡೀತದಂತೆ. ಆದರೆ ಗುರುಗಳ ಅನುಗ್ರಹ ಎಂದೂ ಕೂಡ ನಮಗೆ ತಪ್ಪಬಾರದು. ಹಾಗಾಗಿ ಗುರೌರುಷ್ಟೇ ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನ ಕಶ್ಚನ ಹೇಳುವ ಮಾತು ಇದು. ಹರೌರುಷ್ಟೇ ಗುರುಸ್ತ್ರ, ಭಗವಂತ ನಮ್ಮ ಮೇಲೆ ಏನಾದರೂ ಕೂಡ ಕೋಪಕ್ಕೆ ಬಂದ ಅಂದರೆ ಚಲ ಅನ್ಬೇಕಂತಷ್ಟೇ, ನಿಂದೇನು ನಡೀತ ತೊಗೊಂಡು ಹೋಗು ಅಂತ ಹೇಳಿ. ಸಿಟ್ಟಿ ಬರತ್ತೀಯ ಬರ್ಕೋ, ನೀನೇನು ಮಾಡ್ತೀವಿ ಮಾಡು, ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತ. ಆದರೆ ಗುರೌರುಷ್ಟೇ ನ ಕಶ್ಚನ, ಗುರುಗಳು ಸಿಟ್ಟಿಗೆ ಬಂದರೆ ಏನೂ ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲಂತ್ರಿ. ನೋಡ್ಕೊಳ್ರು ಹೇಗಿದೆ. ಹರೌರುಷ್ಟೇ ಗುರುಸ್ತ್ರಾತ, ಭಗವಂತ ಸಿಟ್ಟಿಗೆ ಬಂದರೆ ಗುರುಗಳು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾರಂತೆ. ಆದರೆ ಗುರೌರುಷ್ಟೇ ನ ಕಶ್ಚನ, ಗುರುಗಳು ಸಿಟ್ಟಿಗೆ ಬಂದರೆ ಜಗತ್ತಿನಲ್ಲಿ ಯಾವುದೂ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನು ಭಾಗವತ ನಮಗೆ ತಿಳಿಸಿಕೊಡುತ್ತದೆ. ಇದು ಎಲ್ಲಿವರೆಗೂ ಕೂಡ ಸಂಬಂಧ ರೀ, ಮೋಕ್ಷದವರೆಗೂ ಕೂಡ ಸಂಬಂಧ ನಮಗೆ. ಗುರು ಇಲ್ಲೇ ಎಲ್ಲೋ ಸಂಬಂಧ ಅಲ್ಲ, ಒಂದು ದಿವಸದ ಭಾಗವತಕ್ಕೆ ಅಥವಾ ಒಂದು ದಿವಸದ ಉಪದೇಶಕ್ಕೆ ಸಂಬಂಧ ಅಲ್ಲ. ಅವನು ಎಲ್ಲಿವರೆಗೂ ಸಂಬಂಧ ಇದ್ದಾನಂದರೆ ಮೋಕ್ಷದವರೆಗೂ ಕೂಡ ನಮಗೂ ಅವನಿಗೂ ಸಂಬಂಧ ಅಂತ್ರಿ. ಏನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ. ಇಷ್ಟೆಲ್ಲ ಸಾಧನೆಯನ್ನು ಮಾಡ್ತಾ ಇದ್ದೀವಿ ನಿಜ. ಸಾಧನೆಯನ್ನು ಮಾಡಿಕೊಂಡು ಹೋದರೂ ಕೂಡ ನಾವು ಅಂದ್ಕೊಂಡಿರ್ತೀವಿ ಸಾಧನೆ ಬುಟ್ಟಿಯನ್ನು ನಾವು ತಂದಿದ್ದೇವೆ, ಬೇಕಾದಷ್ಟು ಸಾಧನೆಯನ್ನು ಮಾಡಿಕೊಂಡು ಇದ್ದೇನೆ, ಹೀಗಾಗಿ ಭಗವಂತ ನನಗೆ ಮೋಕ್ಷ ಕೊಟ್ಟು ಬಿಡ್ತಾನೆ. ಸುಳ್ಳು ಅಂತಾರಷ್ಟೇ. ನೀ ಮಾಡಿರಬಹುದು, ಬೇಕಾದಷ್ಟು ಸಾಧನೆಯನ್ನು ನೀನು ಮಾಡಿಕೊಂಡಿರಬಹುದು, ಆದರೆ ಅದಕ್ಕೆ ಒಂದು ಸೀಲ್ ಬೇಕಲ್ಲ. ನಾ ಎಲ್ಲ ಪತ್ರ ಬರೆದಿದ್ದೀನಿ, ಎಲ್ಲ ಸರಿ, ನಾ ಇಂಥಲ್ಲಿ ಹೋಗಬೇಕು ಅಂತ ಹೇಳಿ ಈ ಭೂಮಿಯಿಂದಾಗಿ ಟ್ರಾನ್ಸ್ಫರ್ ಆಗಿ ನಾವು ವೈಕುಂಠ ಲೋಕಕ್ಕೆ ಹೋಗಬೇಕು ನಿಜ. ಟ್ರಾನ್ಸ್ಫರ್ ಆಗೋ ಹೊತ್ತೇ ಒಂದು ಸೀಲ್ ಹಾಕಿ ಕಳಿಸ್ತಾರೆ, ಹೌದಲ್ವ? ಇವನಲ್ಲಿ ಏನೂ ಕೂಡ ದೋಷ ಇಲ್ಲ, ಇವನೇನೂ ಕೂಡ ತಪ್ಪು ಮಾಡಿಲ್ಲ, ಹೀಗಾಗಿ ಈ ಸ್ಕೂಲಿಂದ ಇನ್ನೊಂದು ಸ್ಕೂಲಿಗೆ ಇವರನ್ನು ಟ್ರಾನ್ಸ್ಫರ್ ಮಾಡಿದ್ದೇವೆ. ಅಥವಾ ರಿಟೈರ್ಡ್ ಮಾಡಬೇಕಾದ್ರೂ ಕೂಡ ಉಂಟ್ರಿ ಅದು. ರಿಟೈರ್ಮೆಂಟ್ ತಗೋಬೇಕಾದ್ರೆ ಅದೊಂದು ಸೀಲ್ ಹಾಕಿಕೊಡ್ತಾರೆ. ಏನು ಸೀಲ್ ಹಾಕಿಕೊಡ್ತಾರೆ? ಇವನಲ್ಲಿ ಏನೂ ಕೂಡ ದೋಷಗಳನ್ನು ಇಲ್ಲ, ಹೀಗಾಗಿ ಇವನನ್ನು ಪೆನ್ಷನ್ನನ್ನು ಸ್ಯಾಂಕ್ಷನ್ ಮಾಡಬಹುದು. ಅಥವಾ ಏನಾದರೂ ಕೂಡ ದೋಷಗಳು ಇತ್ತು ಅಂದರೆ ಅಲ್ಲಿ ಹಾಕಿರ್ತಾರೆ, ಇಷ್ಟು ಸಾವಿರ ಇವನ ಮೇಲೆ ದಂಡ ಹಾಕಬೇಕು, ಅದನ್ನು ದಂಡ ಕಟ್ಟಿದರೆ ಇವನಿಗೆ ಪೆನ್ಷನ್ನನ್ನು ಕೊಡಬಹುದು ಅಂತ ಹೇಳಿ. ಹೌದಲ್ವ? ಅದಕ್ಕೊಂದು ಸೀಲ್ ಇರ್ತದೋ ಇಲ್ಲೋ? ಆ ಸೀಲು ಯಾರು ಅಂದರೆ ಅದೇ ಗುರು ಅಂತ್ರಿ. ಏನಂ ದೂನಂ ಅನಾಥಂ ಶರಣಾಗತಂ ಏನಂ ಉದ್ಧರ. ಭಗವಂತನ ಹತ್ತಿರ ಹೋಗಿ ನಿಂತುಕೊಂಡಿರ್ತೀವಿ, ಇಷ್ಟೆಲ್ಲ ಸಾಧನೆ ಮಾಡೀನಿ ಸ್ವಾಮಿ, ನನಗೆ ನೀನು ಅನುಗ್ರಹ ಮಾಡು ಅಂತ ಹೇಳಿ. ಅನುಗ್ರಹದ ಪತ್ರದ ಮೇಲೆ ಬರ್ಕೊಂಡು ಹೋಗಿರ್ತೀವಲ್ಲ, ಅದನ್ನು ನೋಡೋದಕ್ಕಿಂತ ಮುಂಚೆ ಮೊದಲು ನೋಡ್ತಾನಂತಲ್ಲೇ ಇಲ್ಲಿ ಸೀಲ್ ಅದನೋ ಇಲ್ವೋ ಅಂತ ಹೇಳಿ. ಅಲ್ಲಿ ವಾಯುದೇವರೊಂದು ಸೀಲ್ ಹಾಕಿ ಕೊಟ್ಟಿರ್ಬೇಕು ನಮಗೆ. ಹನುಮಪ್ಪ ಒಂದು ಸೀಲ್ ಹಾಕಿ ಕೊಟ್ಟಿರ್ತಾನೆ, ಇವನು ಒಳ್ಳೆಯವನು, ನನ್ನ ಭಕ್ತ, ಹೀಗಾಗಿ ನೀ ಏನು ವಿಚಾರ ಮಾಡಬೇಡ, ಇವನಿಗೆ ಮೋಕ್ಷ ಕೊಡು ಅಂತ ಆ ಸೀಲ್ ಇದ್ರೆ ಓಕೆ ಅಂತಾನ. ಪತ್ರನೂ ನೋಡೋದಿಲ್ಲ. ಏನಾದರೂ ಕೂಡ ಮಿಸ್ಟೇಕ್ ಇತ್ತು ಅಂದರೆ, ಆ ಸೀಲ್ ಇರಲಿಲ್ಲ ಅಂದರೆ ನಮ್ಮನ್ನು ಒಳಗೆ ಕರ್ಕೊಳ್ಳೋದಿಲ್ಲ ಅಷ್ಟೇ. ಹೀಗಾಗಿ ಗುರುಗಳ ಅನುಗ್ರಹ ಎಲ್ಲಿವರೆಗೂ ಅಂದರೆ ಮೋಕ್ಷದವರೆಗೂ ಕೂಡ ಆ ಗುರುಗಳ ಸಂಬಂಧ ಇರ್ತದೆ. ಹಾಗಾಗಿ ಗುರುಗಳನ್ನು ತಿರಸ್ಕಾರವನ್ನು ಮಾಡಿದ್ದಾನೆ. ಬ್ರಹ್ಮದೇವರ ಹತ್ತಿರ ಬಂದ ಮಹಾರಾಯ ಇಂದ್ರ ಬ್ರಹ್ಮದೇವರ ಹತ್ತಿರ ಬರ್ತಾ ಇದ್ದಾನೆ. ಯಾಕೆಂದರೆ ಗುರುದ್ರೋಹ ಆಗಿದೆ, ಏನು ಮಾಡಲಿ? ಬ್ರಹ್ಮದೇವರು ಹೇಳಿದರು, ಏನೂ ಕೂಡ ಬ್ರಹ್ಮಣಂ ಶರಣಂ ಜಗ್ಮುಹು ಸಹೇಂದ್ರ ನತ ಸ್ಕಂದರ ನವಿಪ್ರಗೋವಿಂದ ಗವೀಶ್ವರಾಣಂ ಭವತ್ಯಭದ್ರಾಣಿ ನರೇಶ್ವರಾಣಂ. ಹಾಯಿ ಬ್ರಹ್ಮದೇವರು ಅಂತಾರೆ, ನವಿಪ್ರಗೋವಿಂದ ಗವೀಶ್ವರಾಣಂ, ಕೆಲವರನ್ನು ವಿರೋಧ ಮಾಡ್ಕೊಳ್ಬಾರ್ದು ಅಂದಷ್ಟೇ. ವಿಪ್ರ ಗೋವು ಗೋವಿಂದ ಇವರೇನಿದ್ದಾರಲ್ಲ, ಇವ್ರನ್ನ ಸರ್ವಥಾ ವಿರೋಧ ಕಟ್ಟಿಕೊಳ್ಳಬಾರದು. ಭೂಮಿ ಮೇಲೆ ಎಲ್ಲಿವರೆಗೂ ಕೂಡ ಇರುತ್ತೇವೋ ಅಲ್ಲಿವರೆಗೂ ಕೂಡ ಗೋವಿನ ವಿರೋಧ, ಬ್ರಾಹ್ಮಣರ ವಿರೋಧ, ಗೋವಿಂದನ ವಿರೋಧ. ಗೋವಿಂದನ ವಿರೋಧ ಕಟ್ಟಿಕೊಂಡ್ವಿ, ಗೋವಿಂದ ಅಷ್ಟೇ, ಕೃಷ್ಣಾರ್ಪಣ ಅಷ್ಟೇ. ಹಾಗಾಗಿ ಗೋವಿಪ್ರ ಗೋವಿಂದ ನರೇಶ್ವರಾಣ. ಹಾಗಾಗಿ ಏನು ಮಾಡಬೇಕು ಅಂದ, ಮತ್ತೊಬ್ಬನ ಗುರು ಹುಡುಕು ಅಂದಷ್ಟೇ. ಗುರು ಹೋದ, ಮತ್ತೊಬ್ಬ ಗುರುವನ್ನು ನೀನು ಹುಡುಕಿಕೊಂಡು ಹೋಗ್ಬೇಕಷ್ಟೆ. ಹಾಗಾಗಿ ತ್ವಷ್ಟೃವಿನ ಮಕ್ಕಳಾಗಿರ್ತಕ್ಕಂಥ ವಿಶ್ವರೂಪಾಚಾರ್ಯರ ಹತ್ತಿರ ಹೋಗಿದ್ದಾನೆ. ವಿಶ್ವರೂಪಾಚಾರ್ಯರನ್ನು ಪ್ರಾರ್ಥನೆ ಮಾಡಿಕೊಂಡ. ವಿಶ್ವರೂಪಾಚಾರ್ಯರೇ, ನೀವು ನನಗೆ ಗುರುಗಳಾಗಬೇಕು, ಯಜ್ಞವನ್ನು ಮಾಡಿಸಬೇಕು, ಯಾಗವನ್ನು ನೀವು ನಮಗೆ ಮಾಡಿಸಬೇಕು. ವಯಂ ಅತಿಥಯ ಪ್ರಾಪ್ತ ಆಶ್ರಯಂ ಭದ್ರಮಸ್ತುತಃ ಪುತ್ರಾಣಾಂ ಹಿ ಪರೋಧರ್ಮ ಪಿತೃ ಶುಶ್ರೂಷಣೆ ಸತಾಂ. ನಾವೆಲ್ಲರೂ ಕೂಡ ನಿಮಗೆ ಶರಣು ಬಂದಿದ್ದೇವೆ, ಹಾಗಾಗಿ ನೀವು ನಮ್ಮನ್ನು ರಕ್ಷಣೆಯನ್ನು ಮಾಡಬೇಕು
ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾನೆ. ಆ ಸಂದರ್ಭದಲ್ಲಿ ವಿಶ್ವರೂಪಾಚಾರ್ಯರು ಅಂತಾರೆ, ಅಕಿಂಚನಾನಾಂಹಿ ಧನಂ ಶಿಲೋಂಚನಂ. ಏನು ಹೇಳಿದ್ರಿ, ನೀವು ನನಗೆ ಪೌರೋಹಿತ್ಯವನ್ನು ಮಾಡಿಸೋದಿಲ್ಲ ಅಂತಾರೆ ಅವರು. ಗರ್ಹಿತಂ ಪುರೋಹಿತಂ ಅಂತಾನೆ ಅವನು. ಪೌರೋಹಿತ್ಯ ಗರ್ಹಿತವಾದದ್ದು. ಅಂತಹ ಪೌರೋಹಿತ್ಯವನ್ನು ನಾನು ಯಾವತ್ತಿಗೂ ಕೂಡ ಮಾಡಿಸೋದಿಲ್ಲ. ಧನಂ ಶಿಲೋಂಚನಂ ಅಂತಂದ್ರೆ ನೋಡ್ರಿ ಹೇಗೆ, ಶೀಲವೃತ್ತಿಯಿಂದಾಗಿ ಉಂಚರಿತ್ತಿಯಿಂದಾಗಿ ಜೀವನವನ್ನು ಮಾಡ್ತೇನೆ ಹೊರತಾಗಿ ಪೌರೋಹಿತ್ಯವನ್ನು ಮಾಡಿ ನಾನು ಹೊಟ್ಟೆಯನ್ನು ತುಂಬಿಕೊಳ್ಳೋದಿಲ್ಲ. ಹೊಟ್ಟೆ ತುಂಬಿಕೊಳ್ಳಲಿಕ್ಕೆ ಅನೇಕ ವಿಧಾನಗಳು ಉಂಟು, ಅನೇಕ ರೀತಿಯಲ್ಲಿ ತುಂಬಿಕೊಳ್ಳಬಹುದು. ಆದರೆ ಪಾಪ ಅವನು ಅಂತಾನೆ ವಿಶ್ವರೂಪಾಚಾರ್ಯರು ಧನಂ ಶಿಲೋಂಚನಂ ಅಂತಾನೆ. ಎರಡು ವೃತ್ತಿ ಉಂಟು, ಶಿಲ ಊಂಚ ಅಂತ ಹೇಳಿ. ಪಾಪ ಈಗೆಲ್ಲರೂ ಕೂಡ ರಾಶಿಯನ್ನು ಮಾಡ್ತಾರಲ್ಲ, ರಾಶಿಯನ್ನು ಮಾಡಿದಾಗ ಆ ಕಣದಲ್ಲಿ ಅನೇಕ ಧಾನ್ಯಗಳು ಹಾಗೆ ಬಿದ್ದಿರುತ್ತದೆ. ಅದನ್ನು ಆರಿಸಿಕೊಂಡು ಬಂದು ಜೀವನವನ್ನು ಮಾಡುತ್ತೇನೆ. ಇನ್ನೊಂದು, ಬೀಸುವಾಗ ಏನು ಹಿಟ್ಟು ಬಿದ್ದಿರುತ್ತದೆಯಲ್ಲ, ಆ ಹಿಟ್ಟನ್ನು ತೆಗೆದುಕೊಂಡು ಬಂದು ನಾನು ಜೀವನವನ್ನು ಮಾಡ್ತೇನೆ ಹೊರತಾಗಿ ಇನ್ನೊಬ್ಬರಿಗೆ ಹೋಗಿ ಪೌರೋಹಿತ್ಯವನ್ನು ಮಾಡಿಸಿ ನಾನು ಜೀವನವನ್ನು ಮಾಡೋದಿಲ್ಲ. ಇದು ಅವನ ವಿಶಿಷ್ಟವಾದ ಆ ಒಂದು ಸಾಧನೆ. ಮತ್ತೊಬ್ಬರನ್ನು ನಾನು ಬೇಡೋದಿಲ್ಲ ಅಂತ, ಮತ್ತೊಬ್ಬರನ್ನು ಬೇಡಿ ಕಾಡಿ ಅವರಿಗೆ ಪೌರೋಹಿತ್ಯವನ್ನು ಮಾಡಿಸಿ ಅವರಿಂದಾಗಿ ದುಡ್ಡನ್ನು ಅದೆಲ್ಲವೂ ಕೂಡ ಇಲ್ಲ ಅಂತಾನೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ. ಜೀವನ ಹೇಗಿರಬೇಕು ಅಂದರೆ ವಿನಾ ದೈನ್ಯೇನ ಜೀವನಂ ಅಂತ, ಮತ್ತೊಬ್ಬರನ್ನು ಕೈ ಎತ್ತಿ ಕೇಳಬಾರದಂತೆ, ಹಾಗೆ ಜೀವನವನ್ನು ನಡೆಸಬೇಕಂತೆ. ಅದು ಹಿರಿಯರ ಜ್ಞಾನಿಗಳ ಒಂದು ಸಂಪ್ರದಾಯವಾಗಿತ್ತು. ವಿನಾದೈನ್ಯ ಎಂದೂ ಕೂಡ ಮತ್ತೊಬ್ಬರನ್ನು ಕೇಳೋದಿಲ್ಲೇ ಇಲ್ಲ. ಬಂದ ಎಷ್ಟು ಬರುತ್ತದೆಯೋ ಅಷ್ಟರಲ್ಲೇನೆ ನಾನು ಸಂತೋಷದಿಂದಾಗಿ ಇರ್ತೇನೆ, ಹೀಗಾಗಿ ಮಾಡಿಸೋದಿಲ್ಲ ಅಂದ. ಆ ಸಂದರ್ಭದಲ್ಲಿ ಇವರು ಅಂದರು, ಹಾಗಾದರೆ ಏನಾದರೂ ಕೂಡ ಮಾಡು, ನನಗೆ ಬಂದು ವಿಪತ್ತು ಪರಿಹಾರ ಮಾಡು ಅಂದರು. ಏನು ವಿಪತ್ತು ಬಂದಿದೆ? ಇಂದ್ರದೇವರ ರಾಜ್ಯನೇ ನನಗೆ ಹೋಗಿಬಿಡುತ್ತದೆ, ಅದಕ್ಕೇನಾದರೂ ಕೂಡ ಉಪಾಯ ಹೇಳು. ನಿನ್ನೆ ಉಪಾಯನೂ ಇವತ್ತೂ ಅಷ್ಟೇ. ನಿನ್ನೆ ಒಂದು ಉಪಾಯ, ಇವತ್ತೂ ಕೂಡ ಅದೇ ಉಪಾಯ. ಏನು? ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ವೇಷಜ ನಶಂತಿ ಸಕಲಾರೋ. ಎಲ್ಲ ಆಪತ್ತುಗಳಿಗೂ ಕೂಡ ಒಂದೇ ಮಂತ್ರ, ಅದು ಭಗವನ್ ನಾಮಸ್ಮರಣೆ ಅಷ್ಟೇ. ಹಾಗಾಗಿ ಇವನು ಕೂಡ ಅಂತಾನೆ, ಏನೂ ಮಾಡಬೇಡ, ಭಗವಂತನ ನಾಮಸ್ಮರಣೆಯನ್ನು ಮಾಡು, ಎಲ್ಲ ವಿಪತ್ತುಗಳು ಕೂಡ ಪರಿಹಾರವಾಗಿ ಹೋಗ್ತದೆ. ಯಯಾಗುಪ್ತ ಸಹಸ್ರಾಖ್ಯ ಸಹವಾನ್ ನೃಪ ಸೈನಿಕ ಕ್ರೀಡನ್ನಿವ ವಿನಿರ್ಜಿತ್ಯ ತ್ರೈಲೋಕ್ಯ ಭುಜಂ ಸುಭಾನ್ ನಾರಾಯಣಮಯಂ ವರ್ಮ ಸನ್ನಿಧ್ಯವ್ಯ ಆಗತಃ ದೈವಭೂತ ಕರ್ಮೇಭ್ಯ ನಾರಾಯಣಮಯ ಪುಮಾನ್. ನಾರಾಯಣ ವರ್ಮ ಅಂತ ಹೇಳಿ ಉಪದೇಶವನ್ನು ಮಾಡ್ತಾರೆ. ಎಲ್ಲರಿಗೂ ಕೂಡ ಇದು ಗೊತ್ತು. ಯಾವ ಲಕ್ಷ್ಮೀ ಹೃದಯವನ್ನು ಮಾಡಬೇಕಾದರೆ ನಾರಾಯಣ ಹೃದಯ ಅಂತ ಮಾಡ್ತೇವೆ, ನಾರಾಯಣ ವರ್ಮ ಅಂತ ಹೇಳಿ ಮಾಡ್ತೇವೆ. ಆ ನಾರಾಯಣ ವರ್ಮದ ಉಪದೇಶವನ್ನು ಮಾಡ್ತಾರೆ. ಆ ನಾರಾಯಣ ವರ್ಮದಲ್ಲಿ ಹೇಳುವಾಗ ಅನೇಕ ಭಗವದ್ರೂಪಗಳ ಒಂದು ಚಿಂತನೆಯನ್ನು ಕೊಡ್ತಾನೆ. ಭಗವಂತನಿಗೆ ಅದ್ಭುತವಾದ ಶಕ್ತಿ. ನಾವೆಲ್ಲ ಅಂದ್ಕೊಳ್ತೀವಿ ಇಷ್ಟ್ಯಾಕೆ ರೂಪ ಬೇಕಾಗಿತ್ತು ಅಂತ. ಹೌದಲ್ಲ? ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಒಬ್ಬೊಬ್ಬನು ಒಂದು ಸಂಹಾರ ಮಾಡ್ಲಿಕ್ಕೆ ಒಂದೊಂದ. ನರಸಿಂಹ ಬಂದ, ಆ ಹಿರಣ್ಯ ಕಶಿಪುವನ್ನು ಸಂಹಾರ ಮಾಡಿದ. ವರಾಹ ಬಂದ, ಹಿರಣ್ಯಾಕ್ಷನನ್ನು ಸಂಹಾರ ಮಾಡಿದ. ಕೃಷ್ಣ ಬಂದು ಅನೇಕ ದೈತ್ಯರನ್ನು ಸಂಹಾರವನ್ನು ಮಾಡಿ. ಇಷ್ಟ್ಯಾಕೆ ಬೇಕಾಗಿತ್ತು ಅಂತ. ಹೌದಲ್ವ? ಒಂದೇ ರೂಪಪ್ಪ, ಒಂದೇ ರೂಪ ಸಾಕು, ಎಲ್ಲರನ್ನೂ ಕೂಡ ಸಂಹಾರ ಮಾಡ್ಕೋತಾ ಹೋಗೋದು. ಅಂತ ಹೇಳಿದರೆ ಅದಕ್ಕೆ ಹೇಳುತ್ತದೆ ಭಾಗವತ, ಇದು ನಮ್ಮ ಭಗವಂತನ ವೈಭವ ಅಂತ ತೋರಿಸಿದ್ರು ಅಷ್ಟೇ. ಹೌದಲ್ವ? ಒಂದೇ ಡ್ರೆಸ್ ಹಾಕ್ಕೊಂಡ್ರೂ ಕೂಡ ಮದುವೆ ಮುಗಿದು ಹೋಗ್ತದೆ, ಆದ್ರೆ ಹಾಕ್ಕೊಳ್ಳೋದಿಲ್ರಿ. ಇದ್ರಗೊಳ್ಳಕ್ಕೆ ಬೇರೆ, ಇದ್ರಗೊಳ್ಳೋ ಊಟಕ್ಕೆ ಬೇರೆ, ಮದುವೆಗೆ ಅಕ್ಷತಾಕ್ಕೆ ಬೇರೆ, ರಿಸೆಪ್ಷನ್ನಿಗೆ ಬೇರೆ, ಮತ್ತು ಬೀಗರನ್ನ ಕಳಿಸೋ ಹೊತ್ನಾಗ ಬೇರೆ, ಒಂದೊಂದು ನಡೀತದ ಇಲ್ಲ. ಆದರೂ ಕೂಡ ಡ್ರೆಸ್ ಬದಲಾಯಿಸ್ತಾ ಇರ್ತೀವಿ. ಯಾಕೆ? ನಮಗೆ ಶ್ರೀಮಂತಿಕೆ ಇದೆ, ತೋರಿಸೋಣ ಅಂತ ಹೇಳಿ. ಆ ಭಗವಂತ ಅಂತಾನೆ, ನಿನ್ನ ಶ್ರೀಮಂತಿಕೆನೇ ಇಷ್ಟಿರ್ಬೋದಾದರೆ ನೀ ಬೇರೆ ಡ್ರೆಸ್ ಬದಲಾಯಿಸ್ತಿದ್ದಿ, ನಾ ರೂಪನೇ ಬದಲಾಯಿಸ್ತೀನಿ ತಗೋ ಅಂದ ಅವನು. ಹಾಗಾಗಿ ಭಗವಂತನ ವೈಭವ ಅದು. ಒಂದೊಂದು ರೂಪಗಳನ್ನು ತೆಗೆದುಕೊಂಡು ಒಬ್ಬೊಬ್ಬರನ್ನು ಸಂಹಾರ ಮಾಡೋದು. ಆ ಎಲ್ಲ ರೂಪಗಳಿಗೂ ಕೂಡ ಎಲ್ಲ ಶಕ್ತಿ ಉಂಟು. ಕೃಷ್ಣನಿಗೂ ಕೂಡ ನರಸಿಂಹನ ಶಕ್ತಿ ಉಂಟು, ನರಸಿಂಹನಿಗೂ ಕೂಡ ಕೃಷ್ಣನ ಹಾಗೆ ಬಾಲಲೀಲೆಗಳನ್ನು ಮಾಡುವ ಶಕ್ತಿ ಉಂಟು. ಅವನಿಗೇನು ಬರೋದಿಲ್ಲ ಅಂತಿಲ್ಲ.
ಆದರೆ ಕೃಷ್ಣ ರೂಪದಿಂದಾಗಿ ಬಾಲಲೀಲೆ ಮಾಡ್ತಾನೆ, ನರಸಿಂಹ ರೂಪದಿಂದಾಗಿ ಹಿರಣ್ಯಕಶಿಪುವಿನ ಸಂಹಾರವನ್ನು ಮಾಡ್ತಾನೆ ನಮ್ಮಪ್ಪ ಭಗವಂತ. ಇದು ಅವನ ವೈಭವ ಅಷ್ಟೇ. ಹಾಗಾಗಿ ಎಲ್ಲ ರೂಪಗಳ ಚಿಂತನೆಯನ್ನು ನಮಗೆ ಕೊಡ್ತಾರೆ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗುಣೇಭ್ಯ ವರ್ಣಸ್ಯ ಭಾಷಾ ತಲೇ ಚ ಮಾಯಾ ವಟುವಾ ಮನೋವ್ಯಾತ್ ತ್ರಿವಿಕ್ರಮಕ್ಕೆ ಅವತು ವಿಶ್ವರೂಪ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಜಲದಲ್ಲಿ ಇರುವಾಗ ಮತ್ಸ್ಯರೂಪಿಯಾಗಿರ್ತಕ್ಕಂತಹ ಭಗವಂತ ನನ್ನನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲಾದರೂ ಕೂಡ ನಾವು ನದಿಯನ್ನು ದಾಟಿಕೊಂಡು ಹೋಗುವ ಒಂದು ಸಂದರ್ಭ ಬಂದಿದೆ. ಆ ಸಂದರ್ಭದಲ್ಲಿ ದಾಟಿಕೊಂಡು ನಾನು ಪಾರಾಗಿದ್ದೇನೆ. ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ. ಮತ್ಸ್ಯರೂಪಿಯಾಗಿರ್ತಕ್ಕಂತಹ ಭಗವಂತ ನನ್ನನ್ನು ರಕ್ಷಣೆಯನ್ನು ಮಾಡಿದ್ದಾನೆ ಎನ್ನುವ ಒಂದು ಚಿಂತನೆಯನ್ನು ಮಾಡಬೇಕಂತೆ. ಸ್ಥಳೇ ಚ ಮಾಯಾ ವಟುವಾ ಮನೋಭೂತ್. ಕೂತೀವ್ರಿ, ಸ್ವಲ್ಪ ಹಿಂಗೆ ಅಳಗಾಡಿದ್ರೆ ಗತಿ ಏನು ಆಗ್ತಾ ಇರ್ತಾವಿಲ್ಲ. ಭೂಕಂಪ ಆಯ್ತ್ರಿ, ಎಷ್ಟೋ ಜನ ಏನೇನೋ ಆದ್ರಿ ಅಂತ ಹೇಳಿ ಆದರೂ ಕೂಡ ಗಟ್ಟಿಯಾಗಿ ಹಿಡ್ಕೊಂಡು ಕೂತಾನ್ರಿ. ಹೇಗೆ ಆ ತನ್ನ ಪುಚ್ಛದ ಮೇಲೆ ಒಂದು ಸರಶಪದಂತೆ ಇಟ್ಕೊಂಡು ಕೂತಾನಂತ ಮಹಾರಾಯ. ಇಡೀ ಬ್ರಹ್ಮಾಂಡವನ್ನು ಕೂರ್ಮರೂಪಿಯಾಗಿರ್ತಕ್ಕಂತಹ ಭಗವಂತ ಎಲ್ಲಿಟ್ಟುಕೊಂಡಾನ್ರಿ? ತನ್ನ ಪುಚ್ಛ, ಆ ಕೂರ್ಮದ ಪುಚ್ಛದ ಮೇಲೆ ಎಷ್ಟಿದೆ? ಸರಶಪದಂತೆ ಇದೆ ಅಂತಷ್ಟೇ. ಒಂದು ಸಾಸಿವೆ ಕಾಳು ಇಟ್ಟರೆ ಎಷ್ಟು ಇರಬೇಕೋ ಅಷ್ಟೇ ಅಲ್ಲಿ ಭಗವಂತ ಇಟ್ಟುಕೊಂಡು ಕುಳಿತಿದ್ದಾನೆ. ಸ್ವಲ್ಪ ಬ್ಯಾಲೆನ್ಸ್ ತಪ್ಪಿತು ಅಂದ್ರೆ ಗತಿ ಏನು ಹೇಳ್ರಿ? ಅಲ್ಲಿ ಕೂತಿದ್ದೇವೆ ನಾವೆಲ್ಲ, ಆದರೂ ಕೂಡ ಭಗವಂತ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ನಾನು ಸುಮ್ಮನೆ ಒಂದು ಅಂತ ಹೇಳಿದೆ ಅಷ್ಟೇ. ಭಗವಂತನ ರೋಮ ಇದೆಯಲ್ಲ, ಕೂದಲು ಕಿತ್ತಾಗ ಒಂದು ರಂಧ್ರ ಆಗ್ತದಲ್ಲ, ಆ ರಂಧ್ರವನ್ನು ಮುಚ್ಚಲಿಕ್ಕೆ ಎಷ್ಟು ಬ್ರಹ್ಮಾಂಡಗಳು ಬೇಕು ಅಂದರೆ ಅನಂತ ಬ್ರಹ್ಮಾಂಡಗಳು ಬಂದರೂ ಕೂಡ ಆ ರೋಮದ ಒಂದು ಇದು ಮುಚ್ಚೋದಿಲ್ಲಂತೆ. ಅಷ್ಟು ಭಗವಂತನ ಅದ್ಭುತವಾದ ಶಕ್ತಿ. ಹಾಗಾಗಿ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರೆ ಭೂಮಿ ಮೇಲೆ ಅಂದರೆ ಅವನು ಭಗವಂತ. ಅಲ್ಲಿ ತಲೇಚು ಮಾಯ ಒಟ್ಟು ವಾಮನೋಭೂತ್. ವಾಮನ ರೂಪಿಯಾಗಿರ್ತಕ್ಕಂತಹ ಭಗವಂತ ಅಲ್ಲಿ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ತ್ರಿವಿಕ್ರಮ ಖೇ ಅವತು. ವಿಮಾನೊಳಗೆ ಹೊಂಟಿರ್ತೀವಿ ರೀ, ಅನೌನ್ಸ್ ಮಾಡ್ತಾ ಇರ್ತಾರೆ, ಇಂಗ್ಲೀಷ್ ಬರಲಿಲ್ಲ ಗೆದ್ದು ಹೋದ್ವಿ, ಇಂಗ್ಲೀಷ್ ಬಂತು ಅಂದ್ರೆ ಬಹಳ ಕಷ್ಟ ಇರ್ತದೆ ಅಷ್ಟೇ. ನಾವು ಹೋಗಿದ್ವಿ, ಇಳಿದ ಮೇಲೆ ಯಾರೋ ಹೇಳಿದರು, ಹಬ್ಬ ಅನಾಹುತದಿಂದಾಗಿ ಪಾರಾದ್ವಿ ಆಚಾರ್ಯ ಅಂತ ಹೇಳಿ. ಯಾಕೆ? ಇಲ್ಲ, ರೂಟ್ ಏನೋ ಚೇಂಜ್ ಆಗೋದಿತ್ತು, ಮತ್ತೆ ಸರಿ ಹೋಯಿತು, ಸೀದಾ ಇಳಿದ್ವಿ ಅಂತ ಹೇಳಿ. ನಮಗೆ ಇಂಗ್ಲೀಷ್ ಬಂದಿದ್ದಿಲ್ಲ, ಗೆದ್ದು ಹೋಗಿದ್ವಿ ನಾವು, ಯಾಕಂದ್ರೆ ಆರಾಮ್ ಕೂತಿದ್ವಿ. ಆದರೆ ನಿಜವಾಗಿಯೂ ಕೂಡ ಆಕಾಶದಲ್ಲಿ ಹೋಗ್ತಾ ಇರ್ತೇವೆ. ಆಕಾಶದಲ್ಲಿ ಹೋಗುವಾಗ ನಮ್ಮನ್ನು ಆ ಭಗವಂತ ವಿಶ್ವರೂಪಿಯಾಗಿರ್ತಕ್ಕಂತಹ ತ್ರಿವಿಕ್ರಮ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಧನ್ವಂತರಿ ಭಗವಾನ್ ಪಾತ್ಯಪಥ್ಯಾತ್. ಎಷ್ಟೋ ಅಪಥ್ಯವಾದ ವಸ್ತುಗಳನ್ನು ನಾವು ಸೇವನೆಯನ್ನು ಮಾಡ್ತೇವೆ, ಆದರೂ ಕೂಡ ನಮ್ಮನ್ನು ಚೆನ್ನಾಗಿ ಇಟ್ಟಿದ್ದಾನೆ ಅಂದರೆ ಧನ್ವಂತರಿ ರೂಪಿಯಾಗಿರ್ತಕ್ಕಂತಹ ಭಗವಂತ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾ ಇದ್ದಾನೆ. ಧನ್ವಂತರೆಂಗ ರುಚಿ ಧನ್ವಂತರಿರಿದರು. ಆ ಧನ್ವಂತರಿ ರೂಪಿಯಾಗಿರ್ತಕ್ಕಂತಹ ಭಗವಂತನ ಅನುಗ್ರಹ ಪರಿಪೂರ್ಣವಾಗಿ ನಮಗೆ ಬೇಕು. ಏನಿಲ್ಲಾದರೂ ಕೂಡ ನಡೀತದೆ, ಆದರೆ ಒಂದು ಮಾತ್ರ ಬೇಕೇ ಬೇಕು, ನಿರೋಗಿಗಳಾಗಿ ಇರಬೇಕು. ಭಗವಂತನ ಅನುಗ್ರಹದಿಂದಾಗಿ ಯಾವ ರೋಗವೂ ಕೂಡ ಬೇಕಾದಷ್ಟು ಸಂಪತ್ತು ಇರಬಹುದು, ಆದರೆ ರೋಗ ಇತ್ತು ಅಂದರೆ ಬಹಳ ಕಷ್ಟ ಅಷ್ಟೆ. ಆದರೆ ನಿರೋಗಿಗಳಾಗಿ ಇರುತ್ತೇವಲ್ಲ, ಅಂತಹ ಸಂಪತ್ತು ಮತ್ತೊಂದು ಇಲ್ಲ ಅಷ್ಟೆ. ಅದು ಯಾರಿಗೂ ಕೂಡ ಬರೋದು ಬೇಡ ರೋಗಾದಿಗಳು. ಹಾಗಾಗಿ ಆ ಧನ್ವಂತರಿ ರೂಪಿಯಾಗಿರ್ತಕ್ಕಂಥ ಭಗವಂತನ ಅನುಗ್ರಹ ಏನು ಅಂದರೆ ನಮ್ಮನ್ನು ನಿರೋಗಿಯಾಗಿ ಭಗವಂತ ಮಾಡಿ ಇಟ್ಟಿದ್ದಾನೆ. ನಮಗೇನೂ ಕೂಡ ತಾಪತ್ರಯಗಳು ಬಂದಿಲ್ಲ ಅನ್ನೋದಾದರೆ ಆ ಧನ್ವಂತರಿಯಾಗಿರ್ತಕ್ಕಂಥ ಭಗವಂತ ಅನುಗ್ರಹವನ್ನು ಮಾಡಿದ್ದಾನೆ. ಹೀಗೆ ಎನ್ನೋ ಭಯಂ ಗೃಹೇಭ್ಯ ಭೂತೇಭ್ಯ ಕೇತುಭ್ಯ ನೃಭ್ಯ ಏವ ಚ ಹೇಳ್ತಾರೆ. ಎಷ್ಟೋ ಭೂತ ಭಯ ಪಿಶಾಚಿಗಳು ಇವೆಲ್ಲವೂ ಕೂಡ ನಮಗೆ ಪೀಡೆಯನ್ನು ಕೊಡ್ತಾನೆ ಇರ್ತವೆ. ಆ ಯಾವ ಪೀಡೆಗಳಿಂದಲೂ ಕೂಡ ನಾವು ಬಾಧಿತರಾಗಿಲ್ಲ, ಮುಕ್ತರಾಗಿದ್ದೇವೆ ಅನ್ನೋದಾದರೆ ಅದೆಲ್ಲವೂ ಕೂಡ ಭಗವಂತನ ಅನುಗ್ರಹ. ಯಾಕೆ? ಅವನೇ ದೊಡ್ಡ ಭೂತ. ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತ. ಆ ಭೂತ ನಮ್ಮ ಮೈಯೊಳಗೆ ಇತ್ತು ಅಂದರೆ ಯಾವ ಭೂತವೂ ಕೂಡ ಏನು ಮಾಡೋದಿಲ್ಲಂತ್ರಿ. ಹಾಗಾಗಿ ಆ ಪ್ರಹ್ಲಾದರಾಜರಿಗೆ ಹೇಳ್ತಾರೆ, ಪ್ರಹ್ಲಾದರಾಜರಿಗೆ ಭೂತ ಹಿಡ್ಕೊಂಡಿತ್ತು ಅಂತೆ.
ಏನು ಭೂತ ಅಂದರೆ ನಾರಾಯಣ ಎಂಬುವ ಭೂತ ಹಿಡ್ಕೊಂಡಿತ್ತು ಅಂತ ಹೇಳಿ. ಹಾಗಾಗಿ ಆ ನಾರಾಯಣ ಎನ್ನುವ ಭೂತ ನಮ್ಮ ಮೈಯೊಳಗಿತ್ತು ಅಂದರೆ ಯಾವ ಭೂತವೂ ಕೂಡ ನಮ್ಮ ಹತ್ರ ಬರೋದಿಲ್ಲರಿ. ಹಾಗಾಗಿ ಆ ಭೂತ ನಮ್ಮನ್ನು ರಕ್ಷಣೆಯನ್ನು ಮಾಡ್ತದೆ. ಇದು ನಾರಾಯಣ ವರ್ಮದ ಒಂದು ವಿಶೇಷತೆಯನ್ನು ತಿಳಿಸಿಕೊಡುತ್ತಾ ಎಲ್ಲ ನಾಮಗಳಿಂದಲೂ ಕೂಡ ಭಗವಂತ ಪ್ರತಿಪಾದ್ಯನಾಗಿದ್ದಾನೆ. ಆ ರೂಪಗಳಿಂದಾಗಿ ಭಗವಂತ ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಅಲ್ಲಲ್ಲಿ ನಿಂತು ನಮ್ಮನ್ನು ರಕ್ಷಣೆಯನ್ನು ಮಾಡ್ತಾನೆ. ಇದು ನಮ್ಮ ಚಿಂತನೆಗೆ ಬರಬೇಕು. ಆಗಾಗ ನಾವು ಇದನ್ನೆಲ್ಲವನ್ನು ಕೂಡ ಚಿಂತನೆಗೆ ತಂದುಕೊಳ್ತಾ ಇರಬೇಕು. ಹೋಗ್ತಾ ಇರ್ತೇವೆ, ಬರ್ತಾ ಇರ್ತೇವೆ, ಮನೆಯಲ್ಲಿ ಕುಳಿತಿರ್ತೇವೆ, ಏಳುತ್ತೇವೆ, ಕೂಡುತ್ತೇವೆ. ಇಷ್ಟೆಲ್ಲ ಆಗುವಾಗಲೂ ಕೂಡ ಅನೇಕ ವಿಪತ್ತುಗಳಿಂದಾಗಿ ಪಾರ ಆಗ್ತಾ ಇದ್ದೀವಿ ಅಂದರೆ ಅದು ಭಗವದ್ ಅನುಗ್ರಹ. ಒಂದು ನಿಮಿಷದಲ್ಲಿ ಆಪತ್ತುಗಳು ಬರೋದಿರ್ತದೆ, ಅದನ್ನೇನಾದರೂ ಕೂಡ ರಕ್ಷಣೆ ಮಾಡಿದ್ದಾನೆ, ಅದು ಭಗವದ್ ಅನುಗ್ರಹ. ನಾವು ಹೋಗುವಾಗಲೇ ನೋಡ್ತೀವಿ, ಯಾರೋ ಬೀಳುತ್ತಾರೆ, ಯಾರೋ ಹೇಳುತ್ತಾರೆ. ಒಂದು ನಿಮಿಷ ನಾನೇ ಹೋಗಿದ್ದಂದ್ರೆ ನನಗೆ ಆಪತ್ತು ಬರೋದಿರುತ್ತದೆ, ಆದರೂ ಕೂಡ ರಕ್ಷಿತರಾಗಿರುತ್ತೇವೆ. ಅದು ಯಾರ ಅನುಗ್ರಹ? ಭಗವಂತನ ಅನುಗ್ರಹ ಅಷ್ಟೇ. ಹಾಗಾಗಿ ಇಷ್ಟೆಲ್ಲವನ್ನು ಕೂಡ ತಿಳಿಸಿಕೊಡುತ್ತಾರೆ. ಇಮಾಂ ವಿದ್ಯಾಪುರ ಕಚ್ಚಿತ್ ಕೌಶಿಕೋಧರಯ ದ್ವಿಜ ಯೋಗಧಾರಣೆಯ ಸ್ವಾಂಗಂ ಸಹೋಚ ಮರುಧನ್ವನಿ. ಇದು ಒಂದು ವಿದ್ಯೆ ಅಂತೆ. ಇದು ಈ ನಾರಾಯಣ ವರ್ಮ ಏನಿದೆಯಲ್ಲ, ಇದನ್ನು ಸಿದ್ಧಿಯನ್ನು ಮಾಡಿಕೊಳ್ಳಬೇಕು. ಯಾರು ಯಾವ ಮಂತ್ರಗಳಿಂದಾಗಿ ಸಿದ್ಧಿಯನ್ನು ಮಾಡಿಕೊಳ್ಳುತ್ತಾರೋ ಆ ಮಂತ್ರದ ಬಗ್ಗೆ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಶಕ್ತಿ ಅವರಿಗೆ ಬರ್ತದೆ. ಗಾಯತ್ರಿ ಸಿದ್ಧಿಯನ್ನು ಮಾಡಿಕೋ, ಅದರಿಂದಾಗಿ ನಿನಗೆ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ. ನಾರಾಯಣ ಮಂತ್ರ, ಅದರಿಂದಲೂ ಕೂಡ ಶಕ್ತಿ. ಅದೇ ರೀತಿಯಾಗಿ ನಾರಾಯಣ ವರ್ಮವನ್ನು ಸಿದ್ಧಿ ಮಾಡಿಕೊಳ್ಳಬೇಕಂತೆ. ಪ್ರತಿನಿತ್ಯದಲ್ಲಿಯೂ ಕೂಡ ಪಾರಾಯಣವನ್ನು ಮಾಡ್ತಾ ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ, ಇದನ್ನೇನಾದರೂ ಕೂಡ ಪಾರಾಯಣವನ್ನು ಮಾಡಿ ಜಪವನ್ನು ಮಾಡಿದರೆ ಅದ್ಭುತವಾದ ಶಕ್ತಿ ಬರುತ್ತದಂತೆ. ಅದಕ್ಕೊಂದು ಕಥೆಯನ್ನು ಹೇಳುತ್ತಾರೆ. ಕೌಶಿಕ ಗೋತ್ರದಲ್ಲಿ ಒಬ್ಬ ವ್ಯಕ್ತಿ ಪಾಪ ಇದನ್ನು ಪರಿಪೂರ್ಣವಾಗಿ ಸಿದ್ಧಿಯನ್ನು ಮಾಡಿಕೊಂಡಿರ್ತಾನೆ, ನಾರಾಯಣ ವರ್ಮವನ್ನು. ಅಂದು ಕೂಡ ಅವನಿಗೆ ಹೇಗಾಗಿರ್ತದೆ ಅಂದರೆ ಅಸ್ಥಿಗತ ಆಗಿ ಹೋಗಿರ್ತದಂತೆ. ಅಸ್ಥಿಗತ ನಾರಾಯಣ ವರ್ಮ. ನಾವು ಸುಳ್ಳು ಅಂದ್ಕೊಳ್ತೇವೆ, ಇದೇನು ಸಾಧ್ಯರಿ ಆಚಾರ್ಯ ಅಸ್ಥಿಗತ ಆಗೋದು? ಈ 500 ವರ್ಷದಿಂದಲೂ ಕೂಡ ಅಂತಹ ಮಹಾತ್ಮರು ಭೂಮಿ ಮೇಲೆ ಇದ್ರು ಅಂತ ಕೇಳುತ್ತೇವೆ. ಯಾದವಾರರು ಅಂತ ಹೇಳಿ, ಪಾಪ ಯಾದವಾರರು ಅಂತ ಹೇಳಿ ಈ ಭಾಗವತಕ್ಕೆ ಟಿಪ್ಪಣಿಯನ್ನು ಬರೆದವರು, ಯಾವ ಶ್ರೀಮನ್ಯಾಯಸುಧಕ್ಕೆ ಟಿಪ್ಪಣಿಯನ್ನು ಬರೆದವರು. ಪಾಪ 30 ವರ್ಷಕ್ಕೆ ಅಧ್ಯಯನಕ್ಕೆ ಬಂದಿದ್ರಂದ್ರೆ ಅವ್ರ ಕಥೆ ಕೇಳಿದ್ರೆ ಅದ್ಭುತ ಅನ್ನಿಸ್ತದೆ. 30 ವರ್ಷದವರೆಗೂ ಕೂಡ ವ್ಯಾಪಾರವನ್ನು ಮಾಡಿದ ವ್ಯಕ್ತಿಯವರು 30 ವರ್ಷಕ್ಕೆ ಅಧ್ಯಯನಕ್ಕೆ ಬಂದು ದೊಡ್ಡದಾಗಿರ್ತಕ್ಕಂಥ ವಿದ್ಯಾಪೀಠವನ್ನು ಕಟ್ಟಿ ಮಹಾಜ್ಞಾನಿಗಳಾಗಿ 100 ಶಿಷ್ಯರನ್ನು ಇಟ್ಟುಕೊಂಡು ಪಾಠ ಹೇಳ್ತಾ ಇದ್ರಂತೆ. ತರ್ಕ, ವೇದಾಂತ, ವ್ಯಾಕರಣಾದಿಗಳನ್ನು 50 ವರ್ಷಕ್ಕಳೆ ಅಷ್ಟು ದೊಡ್ಡ ವಿದ್ಯಾಪೀಠ ತೆಗೆದಿದ್ರು ಅವರು. ಆದರೆ ಭಾಗವತ ಮುಟ್ಟಿದ್ದಿಲ್ಲ ಎಂದೂ ಕೂಡ. ಭಾಗವತ ಅಂದರೆ ಅದೇನೋ ಕಥೆ, ಅದನ್ನೇನು ಹೇಳೋದು ಅಂತ, ಆ ಕೃಷ್ಣನ ಕಥೆ, ಅದನ್ನ ಯಾಕೆ ಅಷ್ಟು ಬರಿ ಅಂತ ಹೇಳಿ. ಆದರೆ ಅವರ ತಾಯಿ ಮಾತ್ರ ಪ್ರತಿನಿತ್ಯದಲ್ಲಿಯೂ ಕೂಡ ಭಾಗವತ ಕೇಳೇನೆ ಊಟ ಮಾಡಬೇಕಂತೆ. ಅದಕ್ಕೆ ಇವರು ವಿಚಾರ ಮಾಡಿಬಿಟ್ಟಿದ್ರು, ಒಂದು ಪಂಡಿತರನ್ನು ಇಟ್ಬಿಟ್ಟಿದ್ರು. ಪುರಾಣದ ಆಚಾರರು, ತರ್ಕ ಪಂಡಿತರು ಅಂತ ಹಿಂಗೆಲ್ಲ ಹಿಂದಕ್ಕಿತ್ತು ಅವಾಗೆಲ್ಲ. ಪುರಾಣದ ಆಚಾರ ಅಂದರೆ ಪುರಾಣವನ್ನೇ ಹೇಳಬೇಕಷ್ಟೇ, ಒಂದು ಪುರಾಣ ಹೇಳಬೇಕಂತೆ. ಆಮೇಲೆ ಇವರು ಊಟ ಮಾಡಿ ಕೂತಿರಬೇಕು. ಅವ್ರು ವಿದ್ಯಾಪೀಠದಿಂದ 1 ಗಂಟೆಗೋ 2 ಗಂಟೆಗೋ ಬಂದು ಊಟವನ್ನು ಮಾಡಬೇಕು. ಒಂದು ದಿವಸ ಪಾಪ 2 ಗಂಟೆ ಆಗಿದೆ, ಮನೆಗೆ ಬರುತ್ತಾರೆ. ತಾಯಿ ಊಟ ಆಗಿದ್ದಿಲ್ಲ ಇನ್ನು. ಯಾಕೆ ಅಂತ ಕೇಳಿದ್ರು, ಇಲ್ಲ ಪುರಾಣದ ಆಚಾರ್ಯರೇ ಬಂದಿಲ್ಲ ಇವತ್ತ ಅಂತ. ಅಷ್ಟು ನಿಷ್ಠೆ ಇತ್ತು ನೋಡ್ಕೊಡ್ರಿ ಅವಾಗೆಲ್ಲ. ಪುರಾಣದ ಆಚಾರ ಬಂದಿಲ್ಲ, ಇವತ್ತು ಊಟ ಇಲ್ಲ. ಆಯ್ತು ಮಾರಾಳ, ನಾನೇ ಹೇಳ್ತೀನಿ ಅಂದ್ರಂತೆ. ಆ ಪುರಾಣಕ್ಕೆ ಯಾಕೆ ವಿಚಾರ ಮಾಡ್ತೀಯ ಅಂತ ಹೇಳಿ ಆ ಪುರಾಣವನ್ನು ಭಾಗವತ ಅವತ್ತೇ ಮುಟ್ಟಿದ್ರಂತೆ. ಮುಟ್ಟಿ ಜನ್ಮಾದ್ಯಸ್ಯ ಯಥೋನ್ವಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರ ತೆಗೆದು ನೋಡಿದ್ರೆ ಅವ್ರ ಕಣ್ಣೊಳಗೆ ದಳ ನೀರು ಪ್ರಾರಂಭ ಆಯ್ತಂತೆ. ಏನು ವೇದವ್ಯಾಸದೇವರ ಮಾತು! ಎಲ್ಲ ಸಾರವನ್ನೂ ಕೂಡ ಈ ಭಾಗವತದಲ್ಲಿ ತಂದು ಹಾಕಿದ್ದಾರೆ. ವೇದಾನಾಂ ಸಾರಮುದ್ಧೃತ್ಯ, ವೇದದ ಸಾರ ಅದು ಭಾಗವತಂತ್ರಿ. ಹಾಗಾಗಿ ಎಲ್ಲವನ್ನೂ ಕೂಡ ನೋಡಿ ಬಹಳ ಆಶ್ಚರ್ಯ ಆಯಿತು, ಆನಂದ ಆಯಿತು. ಅವತ್ತಿಂದ ಭಾಗವತ ಮುಟ್ಟದೇ ಇರತಕ್ಕಂಥ ಅವರು ಪ್ರತಿಜ್ಞೆ ಮಾಡಿದ್ರಂತೆ, ನಾ ಭಾಗವತಕ್ಕೆ ಟಿಪ್ಪಣಿ ಬರಿತೀನಿ, ಅರ್ಥವನ್ನು ಬರಿತೀನಿ ಅಂತ ಹೇಳಿ. ಯಾದವಾರರ ಟಿಪ್ಪಣಿ ಕೂಡ ಉಂಟು ಇದಕ್ಕೆ. ಹೀಗಾಗಿ ಯಾದವಾರರು ಇದಕ್ಕೆ ಟಿಪ್ಪಣಿ ಬರೀತಾರೆ. ಕೊನೆಗೆ ಅವರು ಹೇಗೆ ಇತ್ತು ಅಂತ ಹೇಳಕ್ಕೆ ಹೊರಟಿದ್ದು, ಕೊನೆಗೆ ಅವರ ದೇಹ ನಾಶ ಆಯಿತು. ಅವರ ಹೋಗಿ ಗೃಹಸ್ಥರು
ಹಾಗಾಗಿ ಅವರನ್ನು ಅಸ್ಥಿ ಸಂಚಲನ ಮಾಡ್ಲಿಕ್ಕೆ ಹೋಗಿದ್ರಂತೆ. ಅಸ್ಥಿ ಸಂಚಲನ ಮಾಡ್ತಾ ಇರುವಾಗ ಆ ಯಾವ ಅಸ್ಥಿಗಳಿಂದಾಗಿ ಭಾಗವತ ಶ್ಲೋಕ ಬರ್ತಾ ಇತ್ತಂತೆ. ಹಾಗೆ ಅಸ್ಥಿಗತ ಮಾಡಿಕೊಳ್ಳಬೇಕು. ನಮ್ದು ಅನ್ನಗತ ಅಷ್ಟೇ ರೀ, ಅಷ್ಟೇ. ಆಚಾರ್ಯಗೆ ನೈವೇದ್ಯ ಮಾಡಿದ್ರಂದ್ರೆ ಮುಗಿದೋಯ್ತು ನಮ್ಮ ಪುರಾಣ. ಹಾಗಾಗಿ ಅನ್ನಗತ, ರಕ್ತಗತನೂ ಇಲ್ಲ ನಮ್ದು ಹಣೆ ಬರಹ. ಇನ್ನು ಅಸ್ಥಿಗತ ಅಂತರೂ ಕೂಡ ಗೋವಿಂದ ಕೃಷ್ಣಾರ್ಪಣ ಮಸ್ತು. ಹಾಗಾಗಿ ನಾವೆಲ್ಲ ಅನ್ನಗತ ಪ್ರಾಣ, ಅನ್ನ ಇರೋವರೆಗೂ ಕೂಡ ಮಾತ್ರ ನಮ್ಮದು. ಆದರೆ ಅವರು ಅಸ್ಥಿಗತ ಮಾಡಿಕೊಂಡಿದ್ದಂತೆ ಮಹಾರಾಯ. ಅವನು ಕೌಶಿಕ ಗೋತ್ರದ ಪಂಡಿತ, ಆ ಬ್ರಾಹ್ಮಣ ಅಸ್ಥಿಗತ ನಾರಾಯಣ ವರ್ಮವನ್ನು ಮಾಡಿಕೊಂಡಿದ್ದ. ಆದರೆ ಏನು ಮಾಡಬೇಕು, ಅವನ ಸಂಸ್ಕಾರವನ್ನು ಯಾರೂ ಮಾಡಿದ್ದಿಲ್ಲ. ಹಾಗೆ ಅಸ್ಥಿಗಳು ಬಿದ್ದಿದ್ದು. ಒಬ್ಬ ಗಂಧರ್ವ, ಚಿತ್ರರಥ ಅನ್ನುವ ಒಬ್ಬ ಗಂಧರ್ವ ಬರ್ತಾ ಇದ್ದ. ಒಳ್ಳೆ ವಿಮಾನದಲ್ಲಿ ಹೊರಟಿದ್ದ. ಕಾಮಗಾಮಿಯಾದ ವಿಮಾನ ತಕ್ಷಣದಲ್ಲೇನೆ ಕೆಳಗೆ ಬಿತ್ತು. ಕೆಳಗೆ ಬಿದ್ದ ಕೂಡ ನನಗೆ ಆಶ್ಚರ್ಯ ಆಯಿತು, ಯಾಕೆ ಕೆಳಗೆ ಬಂತು ಅಂತ. ಯಾಕೆಂದರೆ ಇದಕ್ಕೇನು ಡೀಸೆಲ್ ಬೇಕಾಗಿಲ್ಲ, ಪೆಟ್ರೋಲ್ ಬೇಕಾಗಿಲ್ಲ, ಡ್ರೈವರ್ಸೋದೇ ಬೇಕಾಗಿಲ್ಲ ಈ ಗಾಡಿಗೆ. ಕಾಮಗಾಮಿ ಇದು, ನಾ ಎಲ್ಲಿ ಹೋಗು ಅಂತೀನಿ ಹೋಗ್ತದೆ. ಅಂಥದ್ದು ಕೂಡ ಯಾಕೆ ಕೆಳಗೆ ಬಿತ್ತು ಅಂತ ಆಶ್ಚರ್ಯ ಆಗಿ, ಪಾಪ ಅಲ್ಲಿ ಒಂದಿಷ್ಟು ಜನ ತಪಸ್ಸಿ ಕೂತಿದ್ರಂತೆ. ವಾಲಿಕಿಲ್ಯರು ಅಂತ 60,000 ಜನ ರೀ ಅವರು, ವಾಲಿಕಿಲ್ಯರು ಅಂತ ಹೇಳಿ ಅವರೆಲ್ಲ ತಪಸ್ಸಿ ಕೂತಿದ್ರು. ಅವ್ರನ್ನ ಕೇಳಿದಂತೆ ಹೋಗಿ, ನನ್ನ ವಿಮಾನ ಯಾಕೆ ಕೆಳಗೆ ಬಿತ್ತು ಅಂತ ಹೇಳಿ. ನೋಡ್ರಿ, ಅವನಿಗೂ ಗೊತ್ತಾಗಲಿಲ್ಲ. ಅವ್ರು ಹೇಳಿದರು, ನೀ ಹಾರ್ತಾ ಹೋಗಿದ್ದೀಯಲ್ಲ, ಕೆಳಗೆ ನೋಡಲಿಲ್ಲ ನೀನು. ಕೆಳಗೆ ಏನಾಗಿದೆ ಗೊತ್ತಾ, ಇಲ್ಲಿ ಆ ಕೌಶಿಕ ಗೋತ್ರದ ಬ್ರಾಹ್ಮಣನ ಅಸ್ಥಿಗಳು ಬಿದ್ದಿದೆ. ಈ ಅಸ್ಥಿಗಳನ್ನು ಯಾರೂ ಕೂಡ ದಾಟುವುದಕ್ಕೆ ಸಾಧ್ಯ ಇಲ್ಲ. ನೋಡ್ಕೊಳ್ರಿ, 10,000 ಅಡಿಯ ಮೇಲೆ ಇರತಕ್ಕಂತಹ ವಿಮಾನ ಅದನ್ನು ಕೆಳಗಡೆ ತಂದಿದೆ ಇವರ ಅಸ್ಥಿ. ಅಂದರೆ ಎಷ್ಟು ಈ ನಾರಾಯಣ ವರ್ಮದ ಶಕ್ತಿ ಇರಬಹುದು ಅಂತ ಹೇಳಿ ನಾವು ತಿಳಿದುಕೊಳ್ಳಬೇಕು. ಅವನು ಕೇಳ್ತಾನೆ, ಹಾಗಾದರೆ ಏನು ಮಾಡಬೇಕು, ಈ ಅಸ್ಥಿಗಳನ್ನು ಗಂಗೆಯಲ್ಲಿ ವಿಸರ್ಜನೆ ಮಾಡು, ನಂತರದಲ್ಲಿ ನಿನ್ನ ವಿಮಾನ ಹಾರುತ್ತದೆ. ಅಸ್ಥಿಯನ್ನು ಅಲ್ಲಿ ವಿಸರ್ಜನೆಯನ್ನು ಮಾಡಿದ್ದಾನೆ. ಮಾಡಿ ಮುಂದೆ ಹೋದ ಅಂತೆ. ನಾರಾಯಣ ವರ್ಮದ ಮಹಿಮೆಯನ್ನು ಹೇಳುವಾಗ ಹೇಳ್ತಾರೆ, ಎಂ ಪಶ್ಯತಿ ಚಕ್ಷುಷ ಅಂತ ಹೇಳಿ. ಯಾವನು ನಾರಾಯಣ ವರ್ಮವನ್ನು ಸಿದ್ಧಿ ಮಾಡಿಕೊಂಡಿರ್ತಾನೋ ಅವನು ಯಾರನ್ನ ನೋಡ್ತಾನೋ ಅವರೂ ಕೂಡ ಪುನೀತರಾಗ್ತಾರಂತೆ. ಹಾಗಾಗಿ ಸಂಘವಾಗಲಿ, ಸಾಧು ಸಂಘವಾಗಲಿ, ಸಜ್ಜನರ ಸಂಘ ಇದಕ್ಕೆ ಬಿಡ್ಕೊಳ್ಬೇಕು. ಯಾಕೆ ಅಂದರೆ ಅವರ ದರ್ಶನ ಆದರೆ ಸಾಕು, ಅವ್ರು ನಮ್ಮನ್ನು ನೋಡಿದರೆ ಸಾಕು, ನಮ್ಮೆಲ್ಲ ಪಾಪಗಳು ಕೂಡ ಹೋಗಿಬಿಡ್ತಾವಂತೆ. ನಾರಾಯಣ ವರ್ಮವನ್ನು ಪಾರಾಯಣ ಮಾಡುವ ವ್ಯಕ್ತಿ ಹುಡ್ಕೊಂಡು ಹೋಗ್ರಿ. ಆಚಾರ್ಯ ನಾರಾಯಣ ವರ್ಮ ಪಾರಾಯಣ ಮಾಡ್ತೀರಾ? ಹ್ಞೂ ಅಂದರೆ ನಮ್ಮನ್ನು ಸ್ವಲ್ಪ ನೋಡಿಬಿಡ್ರಿ ಸ್ವಾಮಿ ಅಂತ. ಯಾಕೆಂದ್ರೆ ಅವನು ನೋಡಿದರೆ ಸಾಕು, ನಮ್ಮ ಪಾಪಗಳೆಲ್ಲವೂ ಕೂಡ ಹೋಗಿಬಿಡ್ತದಂತೆ. ಎಂ ಪಶ್ಯತಿ ಚಕ್ಷುಷ ಅಂತ ಹೇಳ್ತಾರೆ. ಯಾರನ್ನು ನೋಡ್ತಾನೋ ಅವನು ಶುದ್ಧನಾಗ್ತಾನೆ. ಅಷ್ಟು ಶ್ರೇಷ್ಠವಾದದ್ದು ನಾರಾಯಣ ವರ್ಮ. ಏತಂ ಶೃಣಿಯಾತ್ ಕಾಲೆ ಯೋ ಧಾರಯತಿ ಚಾದೃಶ ತಂ ನಮಸ್ಯಂತಿ ಭೂತಾನಿ. ಅಂಥವನನ್ನು ಎಲ್ಲ ಭೂತಗಳೂ ಕೂಡ ನಮಸ್ಕಾರವನ್ನು ಮಾಡ್ತಾರೆ. ಎಲ್ಲ ಜೀವರಾಶಿಯೂ ಕೂಡ ಅವನನ್ನು ನಮಸ್ಕಾರ ಮಾಡ್ತದೆ. ಗೊತ್ತೇ ಇರೋದಿಲ್ಲರಿ, ಎದಕ್ಕೆ ನಮಸ್ಕಾರ ಮಾಡ್ತಾರಂತಲೇ ಗೊತ್ತಿರೋದಿಲ್ಲ. ನೋಡ್ರಿ, ಇಷ್ಟೆಲ್ಲ ಭಾಗವತ ಗೀಗವತ ಕೇಳ್ತಾ ಇರ್ತಿರಲ್ಲ, ಊರಿಗೆ ಹೋಗೋ ಹೊತ್ನಾಗ ಅಥವಾ ಎಲ್ಲಾದರೂ ಕೂಡ ಹೋಗುವಾಗ ನಮಸ್ಕಾರ ಮಾಡಿರ್ತಾರೆ. ಗೊತ್ತೇ ಇರೋದಿಲ್ಲ, ಅವ್ರು ಯಾರಂತಲೇ ಗೊತ್ತಿರೋದಿಲ್ಲ. ಆದರೂ ಕೂಡ ನಮಸ್ಕಾರ ಮಾಡಿ ಹೋಗ್ಬಿಡ್ತಾರೆ. ನಮಗನ್ನಿಸ್ತದೆ ಯಾಕೆ ಮಾಡಿದೋ ಗೊತ್ತಿರೋದಿಲ್ಲ ನಮಗೆ. ನಿನಗಾಗಿ ಅಲ್ಲ, ಆ ಒಂದು ಶಕ್ತಿ ನಿನ್ನಲ್ಲಿ ಬಂದಿರುತ್ತದೆ, ಅವನಿಗದು ಗೊತ್ತಾಗ್ತದೆ ಅಷ್ಟೇ. ಹಾಗಾಗಿ ಅವನು ನಿನಗೆ ನಮಸ್ಕಾರ ಮಾಡ್ತಾನೆ. ಯಾಕೆ? ಆ ಶಕ್ತಿಯನ್ನು ನೋಡಿ ಅವನು ನಿನಗೆ ನಮಸ್ಕಾರವನ್ನು ಮಾಡ್ತಾನೆ. ಹೀಗಾಗಿ ತಂ ನಮಸ್ಯಂತಿ ಭೂತಾನಿ ಮುಚ್ಯತೆ ಸರ್ವತೋ ಭಯಾತ್. ಯಾರು ಈ ನಾರಾಯಣ ವರ್ಮವನ್ನು ಸಿದ್ಧಿ ಮಾಡಿಕೊಳ್ತಾರೋ ಅವರು ಯಾವ ಭಯದಿಂದಲೂ ಕೂಡ ಅವರಿಗೆ ಇರೋದಿಲ್ಲ. ಎಲ್ಲ ಭಯಗಳಿಂದಲೂ ಕೂಡ ಮುಕ್ತರಾಗ್ತಾರೆ. ಅದು ಯಾವುದು? ಬೇರೆ ಯಾವುದೂ ಅಲ್ಲ, ಅಚ್ಯುತಾನಂತ ಗೋವಿಂದ ನಾಮೋಚ್ಚಾರಣ ಭೇಶ್ಚ ನಶ್ಯಂತಿ ಸಕಲಾರೋಗಾ ಸತ್ಯಂ ಸತ್ಯಂ ವದಾಮ್ಯಹಂ. ಭಗವಂತನ ನಾಮಸ್ಮರಣೆ ನಿರಂತರವಾಗಿ ಇತ್ತು ಅಂದರೆ ಆ ಎಲ್ಲ ಭಯಗಳಿಂದಲೂ ಕೂಡ ನಾವು ಪಾರಾಗ್ತೇವೆ ಅನ್ನೋದನ್ನು ಆ ಯಾವ ಇಂದ್ರದೇವರಿಗೆ ವಿಶ್ವರೂಪಾಚಾರ್ಯರು ಉಪದೇಶವನ್ನು ಮಾಡಿದ್ದಾರೆ. ವಿಶ್ವರೂಪಾಚಾರ್ಯರು ಉಪದೇಶ ಮಾಡಿದ್ದರಿಂದಾಗಿ ಇಂದ್ರದೇವರು ಮತ್ತೆ ಇಂದ್ರ ಪದವಿಯನ್ನು ಹೊಂದಿದ ಕಥೆಯನ್ನು ಮುಂದೆ ಹೇಳ್ತಾರೆ. ಸಾಯಂಕಾಲ ಅದನ್ನು ತಿಳಿದು ಮಂಗಳವನ್ನು ಮಾಡೋಣ. ಶ್ರೀಕೃಷ್ಣಾರ್ಪಣ ನಮಸ್ತು.